ಹೆಲ್ಲೋ ಹಾಯ್ ನಮಸ್ಕಾರ ಮಕ್ಕಳೇ. ಇವತ್ತಿನ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿದ್ದೇ ಆದ್ರೆ 3 ಮಾರ್ಕ್ಸ್ ಗ್ಯಾರಂಟಿ ಆಗಿ ನಿಮ್ಮ ಪಾಕೆಟ್ ಅಲ್ಲಿ ಇರುತ್ತೆ, ಅದು ಸಹ ಈಸಿ ಆಗಿ. ಈ ಸೋಷಿಯಲ್ ಚಾಲೆಂಜಸ್ ಸಾಮಾಜಿಕ ಸವಾಲುಗಳು ಈ ಪಾಠದಲ್ಲಿ PYQs ಗಳಿವೆ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ನಿಮಗೆ ಡಿಫಿಕಲ್ಟ್ ಅನ್ಸೋದನ್ನ ಬ್ರೇಕ್ ಡೌನ್ ಮಾಡಿ ಹೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಂಟರಾಕ್ಟಿವ್ ಸ್ಲೈಡ್ಸ್ ಇರುತ್ತೆ. ಎಲ್ಲರೂ ಕಮೆಂಟ್ ಮಾಡ್ತೀರಾ ತಾನೆ? ಹಾಗಾದ್ರೆ ಇದೇ ಜೋಶ್ನಲ್ಲಿ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೂಪರ್ ಅಥವಾ ಸೂಪರ್ ಡೂಪರ್ ಹಿಟ್? ನಾನಂತೂ ಎಂದಿನಂತೆ ಇಲ್ಲಿದ್ದೇನೆ, ಸೂಪರ್ ಡೂಪರ್ ಹಿಟ್ ಆಗಿ. ನಮ್ಮ ಸೆಕೆಂಡ್ ಕ್ವಶನ್ ಏನಾಗಿರುತ್ತೆ? ಯಾಕೆ ಓದಬೇಕು? ಎಲ್ಲರೂ SSLC ಇದ್ದೀರಾ, ಮಾರ್ಕ್ಸು ವೆರಿ ಇಂಪಾರ್ಟೆಂಟು. ಸೊ 3 ಮಾರ್ಕ್ಸ್ ಈ ಚಾಪ್ಟರ್ನಿಂದ ಬರುತ್ತೆ ಈಸಿಯಾಗಿ. ಬಹಳಷ್ಟು ಕಾಮನ್ ಕಾನ್ಸೆಪ್ಟ್ಸ್ಗಳಿವೆ, ಯಾರು ಮಿಸ್ ಮಾಡೋ ಹಾಗೆ ಇಲ್ಲ. ಹೇಗೆ ಬರುತ್ತೆ 3 ಮಾರ್ಕ್ಸ್? 1+2 1 ಮಾರ್ಕಿನ ಒಂದು ಕ್ವಶನ್, ಅದರ ಜೊತೆಗೆ 2 ಮಾರ್ಕ್ಸ್ನ ಒಂದು ಕ್ವಶನ್ ಬರಬಹುದು. ಅಷ್ಟೇ ಅಲ್ಲದೆ 3 ಮಾರ್ಕ್ಸ್ನ ಒಂದು ಸಪರೇಟ್ ಕ್ವಶನ್ ಸಹ ಬರಬಹುದು. ಸೊ ಹೀಗಾಗಿ 1, 2 and 3 ಅಂದರೆ ಪೂರ್ತಿ ಚಾಪ್ಟರ್ ಅನ್ನ ಕಂಪ್ಲೀಟ್ ಓದ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕೂಲ್. ಓಕೆ, ನಮ್ಮ ಚಾಪ್ಟರ್ ತತ್ವವಿದೆ. ಇದರಲ್ಲಿ ಏನು ಮಾಡ್ತೇವೆ? ಚಾಪ್ಟರ್ ಅನ್ನ ಯಾಕೆ ಓದಬೇಕು, ಹಾಗೆಯೇ ಚಾಪ್ಟರ್ನಲ್ಲಿ ಏನಿದೆ ಅನ್ನೋದರ ಒಂದು ಓವರ್ ವ್ಯೂ ಅನ್ನ ನಾವು ಕೊಡ್ತೇವೆ. ಅಯ್ಯೋ ಸರ್, ಏನಿದು ಇಷ್ಟೊಂದೆಲ್ಲ ಇದೆ ಅಂತೀರಾ? ಬ್ರೇಕ್ ಡೌನ್ ಮಾಡೋಣ. ಯಾಕಂದ್ರೆ ಬ್ರೇಕ್ ಡೌನ್ ಮಾಡೋದು ನಮ್ಮ ಕೆಲಸ. ಪೆನ್ ಅನ್ನ ತೆಗೆದುಕೊಂಡ್ಬಿಡ್ತೇನೆ. ಸೊ ಪ್ರಾಬ್ಲಮ್ ಅಂತ ಇದೆ, ನೀವು ನೋಡ್ಬಹುದು. ನಾವೆಲ್ಲರೂ ಒಂದು ಸೊಸೈಟಿಲಿ ಇದ್ದೇವೆ, ಸಮಾಜದಲ್ಲಿ. ನಮ್ಮ ಅಕ್ಕಪಕ್ಕ ಬಹಳಷ್ಟು ಪ್ರಾಬ್ಲಮ್ಸ್ಗಳಿವೆ, ಕರೆಕ್ಟ್ ತಾನೆ? ಯಾವ್ಯಾವ ಪ್ರಾಬ್ಲಮ್ಸು ನೀವು ನೋಡ್ತೀರಾ? ಬಹಳಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕಂಪನಿಲೆಲ್ಲ ಕೆಲಸ ಮಾಡ್ತಿರ್ತಾರೆ. ಬಾಲ ಕಾರ್ಮಿಕತೆ ಇರಬಹುದು, ಸಣ್ಣವ್ರು ಇರಬೇಕಾದ್ರೆ ಮದುವೆ ಮಾಡೋದಿರಬಹುದು, ವರದಕ್ಷಿಣೆ, ಇವೆಲ್ಲವೂ ನಮ್ಮ ಪ್ರಾಬ್ಲಮ್ಸ್ಗಳಾಗಿವೆ. ಓಕೆ ಸರ್, ಈ ಪ್ರಾಬ್ಲಮ್ಸ್ ನೆಕ್ಸ್ಟ್ ರಿಯಲೈಸೇಷನ್ ಅಂತ ಬರೆದಿದ್ದೀರಾ. ಅದಕ್ಕೂ ಇದಕ್ಕೂ ಏನು ರಿಲೇಷನ್ನು ಅಂತೀರಾ? ಸಿಂಪಲ್. ನೀವು ನೋಡೋದಾದ್ರೆ ಎಲ್ಲ ಕಡೆ ಮಕ್ಕಳು ಇರ್ಬೋದು, ಹಾಗೆ ಮಹಿಳೆಯರು ಬಹಳಷ್ಟು ಪ್ರಾಬ್ಲಮ್ಸ್ಗಳ ಎಂಡ್ನಲ್ಲಿ ಇರ್ತಾರೆ. ಅಂದರೆ ಅವರಿಗೆ ಆಗ್ತಾ ಇದೆ ಪ್ರಾಬ್ಲಮ್ಸ್. ಸೊ ಇಲ್ಲಿ ಒಂದು ಪ್ಯಾಟರ್ನ್ ಅನ್ನ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಅವರ ಒಂದು ರೈಟ್ಸ್ ಅನ್ನು ಸಹ ಕಿತ್ಕೊಳ್ಳಾಗ್ತಾ ಇದೆ. ರೈಟ್ಸು ಪ್ಯಾಟರ್ನ್ ಇದೆ. ಹಾಗೆಯೇ ಮತ್ತೊಂದು ವೆರಿ ಇಂಪಾರ್ಟೆಂಟ್, ಇವುಗಳಲ್ಲಿ ಬಹಳಷ್ಟು ಸಮಸ್ಯೆ. ವರದಕ್ಷಿಣೆ ಅಂತ ಹೇಳಿದೆ, ಅದು ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಅಂದರೆ ಅದು ಟ್ರೆಡಿಷನ್. ಸೊ ಈ ರೀತಿಯಾಗಿ ನೋಡೋದಾದ್ರೆ ಇದರಲ್ಲಿ ವುಮೆನ್ನು, ಚಿಲ್ಡ್ರನ್ನು, ಹಾಗೆಯೇ ಈ ರೈಟ್ಸು ಟ್ರೆಡಿಷನು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇವನ್ನೆಲ್ಲ ತಿಳ್ಕೊಳ್ಬೇಕು? ಎಲ್ಲಿ ತನಕ ಈ ಪ್ರಾಬ್ಲಮ್ ಯಾಕಿದೆ ಅದರ ರೂಟೇ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಇಲ್ಲಿ ಬರ್ಲಿಕ್ಕೆ ಆಗಲ್ಲ. ಏನ್ ಸರ್ ಅದು ಮೆಕ್ಯಾನಿಕ್ ತರ ಇದೆ ಅಂತೀರಾ? ಟೂಲ್ ಬಾಕ್ಸು. ಯಾಕೆ ಟೂಲ್ ಬಾಕ್ಸು? ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಯಾಕಿದೆ ಅಂತ ನಮ್ಗೆ ಅರ್ಥ ಆಯ್ತು. ಅದನ್ನ ನಾವು ಸಾಲ್ವ್ ಮಾಡಬೇಕು ತಾನೆ. ಆ ಸಾಲ್ವ್ ಮಾಡಲಿಕ್ಕೆ ಈ ಟೂಲ್ ಬಾಕ್ಸ್ ಇದೆ. ನಾವೊಬ್ಬರೇ ಸಾಲ್ವ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೆ. ಅದಕ್ಕೆ ಒಂದು ದೊಡ್ಡ ಬೆನ್ನೆಲುಬು ಯಾರಾಗಿರ್ತಾರೆ? ಗವರ್ನಮೆಂಟ್ ಇರುತ್ತೆ. ಸೊ ಗವರ್ನಮೆಂಟ್ ಈ ಟೂಲ್ ಬಾಕ್ಸ್ನಲ್ಲಿ ಲಾಸ್ಗಳನ್ನ ತರುತ್ತೆ, ಕಾನೂನುಗಳನ್ನ, ಆಕ್ಟ್ಸ್ಗಳನ್ನ ತರುತ್ತೆ. ಅವುಗಳ ಮುಖಾಂತರ ಈ ಪ್ರಾಬ್ಲಮ್ಸ್ಗಳನ್ನ ಕಿತ್ತಾಕ್ಬೇಕು ಅಂತ ಟ್ರೈ ಮಾಡುತ್ತೆ. ಕೂಲ್, ಇಲ್ಲಿ ತನಕ ಅರ್ಥ ಆಗ್ತದೆ ತಾನೆ? ಏನೇ ಡಿಫಿಕಲ್ಟಿ ಅನ್ಸಿದ್ರೆ ಏನ್ ಮಾಡ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ. ಹಾಗೆ ಆದಷ್ಟು ಮತ್ತೊಂದ್ಸಲ ಹೋಗಿ ನೋಡಿ, ಆಗ ನಿಮಗೆ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಟೂಲ್ ಬಾಕ್ಸ್ ಅಲ್ಲಿ ಗೌರ್ಮೆಂಟು ನಮಗೆಲ್ಲ ಟೂಲ್ಸ್ ಅನ್ನ ಕೊಟ್ಟಿದೆ. ಆ ಟೂಲ್ಸ್ ಅನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಏನು ಉಪಯೋಗ? ಮೆಕ್ಯಾನಿಕ್ಗೆ ಈ ಸ್ಪ್ಯಾನರ್ ಎಲ್ಲ ಕೊಟ್ಟಿರ್ತೀರ, ಆದ್ರೆ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ? ಸೊ ಅದರನ್ನ ತಿಳ್ಕೊಳ್ಬೇಕು, ಅದನ್ನ ನಾವು ರಿಯಲೈಸ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ಮತ್ತೊಂದು ರಿಯಲೈಸೇಷನ್ ಬರ್ತಾ ಇದೆ.
ಅದನ್ನೇ ತಿಳ್ಕೊಳ್ಳಿಕ್ಕೆ. ಯಾವಾಗ ನಮಗೆ ತಿಳಿಯುತ್ತೋ ಈ ಟೂಲ್ಸ್ಗಳ ಉಪಯೋಗ, ಆವಾಗ ನಾವು ಅಡ್ರೆಸ್ ಮಾಡ್ತೇವೆ. ಏನನ್ನ ಅಡ್ರೆಸ್ ಮಾಡ್ತೇವೆ? ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಅಡ್ರೆಸ್ ಮಾಡ್ತೇವೆ. ಅದರಿಂದ ಈ ಚೇಂಜು ಟ್ರಸ್ಟು ಆಗತ್ತೆ. ಸಿಂಪಲ್ ಇದೆ ತಾನೆ, ಒಂಥರ ಸೈಕಲ್ ತರ ಇದೆ. ಸ್ಟಾರ್ಟಿಂಗು ಪ್ರಾಬ್ಲಮ್ಮು, ಎಂಡಲ್ಲಿ ಚೇಂಜ್ ಆಗಬೇಕು, ಮಧ್ಯದಲ್ಲಿ ರಿಯಲೈಸೇಷನ್, ಟೂಲ್ ಬಾಕ್ಸು ಬರುತ್ತೆ. ಸೊ ಈ ಟಾಪಿಕ್ನಲ್ಲಿ ನಾವು ಯಾವ್ಯಾವ ಪ್ರಾಬ್ಲಮ್ಸ್ಗಳಿವೆ, ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಯಾವ್ಯಾವ ಟೂಲ್ಸ್ ಇದೆ, ಕೊನೆಗೆ ಹೇಗೆ ಚೇಂಜ್ ಆಗುತ್ತೆ, ಆ ಪ್ರಾಬ್ಲಮ್ಸ್ಗಳಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟ್ ಏನು, ಅಷ್ಟೇ ಡಿಸ್ಕಸ್ ಮಾಡೋದು, ಹೆಚ್ಚೇನೂ ಇಲ್ಲ. ತಿಳಿದು ತಾನೆ? ಅಸ್ಸಾಂ. ನೆಕ್ಸ್ಟ್ ಹೋಗೋಣವಾ? ಎಸ್ ಸರ್. ನೆಕ್ಸ್ಟು ಟಾಪಿಕ್ಸ್ ಕವರ್ಡ್. ಇಲ್ಲಿ ನಾವು ಈ ಚಾಪ್ಟರ್ ಅನ್ನ ಲೈನ್ ಬೈ ಲೈನ್ ಕವರ್ ಮಾಡ್ತಾ ಇಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಏನನ್ನೂ ಮಿಸ್ ಮಾಡ್ತಾ ಇಲ್ಲ. ಅರ್ಧ ಅಲ್ಲ, ಕಾಲ್ ಮಾರ್ಕ್ಸು ಸಹ ಮಿಸ್ ಮಾಡ್ತಾ ಇಲ್ಲ. ಎಕ್ಸಾಮ್ಗೆ ಬೇಕಾದಂತಹದ್ದು ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದೇವೆ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾರ್ಕ್ಸು ಹಾಗೆ ಹೆಚ್ಚಿನ ನಾಲೆಜು ನಿಮ್ಗೆ ಸಿಗಬೇಕು ಅನ್ನೋದು ನಮ್ಮ ಮೋಟಿವ್. ಅದಕ್ಕೋಸ್ಕರ ಆರ್ಗನೈಸ್ ಮಾಡಿದ್ದೇವೆ, ಸಿಂಪಲ್ ಆಗಿ ಮಾಡಿದ್ದೇವೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಸುಲಭ ಮಾಡಲಿಕ್ಕೆ. ಹಾಗೆ ಟೈಮ್ ಸ್ಟ್ಯಾಂಪ್ ಅನ್ನ ಕೊಟ್ಟಿದ್ದೇವೆ, ಅದರ ಪೂರ್ತಿ ಉಪಯೋಗವನ್ನ ಪಡೀರಿ. PYQsಗಳಿದೆ, ಆ ಟೈಮ್ ಸ್ಟ್ಯಾಂಪಿಗೆ ಹೋಗಿ PYQsಗಳನ್ನ ನೀವು ಡೆಫಿನೆಟ್ಲಿ ಆಗಿ ನೋಡಲೇಬೇಕು. ವೆರಿ ಹೆಲ್ಪ್ಫುಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಓಕೆ, ಆಸಮ್. ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸು, ಎಲ್ಲ ನಾನೇನು ಕ್ವಶನ್ ಕೇಳ್ತೇನೋ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ನ ತಿಳಿಸ್ಬೇಕು. ಅದರಿಂದ ನನಗೂ ಸಹ ಮೋಟಿವೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ವಾ? ಮಾಡಿರ್ತೀರಾ ಅನ್ಕೊಳ್ತೇನೆ. ಮಾಡಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೂಲ್, ಆಸಮ್. ಸೊ ಮೊದಲಿಗೆ ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕತೆಯ ಬಗ್ಗೆ ತಿಳ್ಕೊಳ್ತೇವೆ. ಪೋಕ್ಸೋ, ಇದು ಹೊಸದಾಗಿ ಆ್ಯಡ್ ಆಗಿರುವಂತಹದ್ದು ಈ ವರ್ಷ. ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ, ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ಹೆರಾಸ್ಮೆಂಟ್ ಆಫ್ ವುಮೆನ್, ಇವೆರಡು ಚೈಲ್ಡ್ ಅಂದರೆ ಚಿಲ್ಡ್ರನ್ಸ್ಗೆ ಸಂಬಂಧಿಸಿದ್ದು. ನಂತರ ವುಮೆನ್, ಇವೆರಡು ವೆರಿ ವಲ್ನರೇಬಲ್ ಸೆಕ್ಷನ್. ಸೊ ಡೌರಿ, ವರದಕ್ಷಿಣೆ, ಭ್ರೂಣ ಹತ್ಯೆ, ಫಿಟಿಸೈಡ್, ಇವುದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ಎಂದಿನಂತೆ PYQs ಇರುತ್ತೆ. ಮೊದಲಿಗೆ ಚೈಲ್ಡ್ ಲೇಬರ್. ಸೊ ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕರು, ಏಜ್ಡ್ ಬಿಲೋ 14 ಇಯರ್ಸ್, ಅಂದರೆ 14 ವರ್ಷಕ್ಕಿಂತ ಕಡಿಮೆ ಇರುವಂತಹವರು. 13, 12, 11. ಸೊ 14 ವರ್ಷಕ್ಕಿಂತ ಕಡಿಮೆ ಇರುವಂತವ್ರು. ವರ್ಕ್ ಇನ್ ಆರ್ಡರ್ ಟು ಅರ್ನ್ ಮನಿ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಸಣ್ಣ ಮಗು ಇದೆ, ಇದ್ರ ವಯಸ್ಸು 14 ವರ್ಷಕ್ಕಿಂತ ಕಡಿಮೆ ಇದೆ. ಇದೇನ್ ಮಾಡ್ತಾ ಇದೆ? ವರ್ಕ್, ಕೆಲಸ ಮಾಡ್ತಾ ಇದೆ. ಯಾವುದಕ್ಕೋಸ್ಕರ? ಹಣಕ್ಕೋಸ್ಕರ. ಸೊ ಕೀವರ್ಡ್ ಏನಾಗುತ್ತೆ? 14 ಇಯರ್ಸ್, ವರ್ಕ್, ಮನಿ. ಇವು 3 ಇಂಪಾರ್ಟೆಂಟ್ ಕೀವರ್ಡ್ಸ್ ಆಗುತ್ತೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮತ್ತು ಹಣ ಸಂಪಾದಿಸುವ ಸಲುವಾಗಿ ಕೆಲಸ ಮಾಡುವವರು, ಇವರೇ ಚೈಲ್ಡ್ ಲೇಬರ್ಸ್ ಆಗಿದ್ದಾರೆ. ಅರ್ಥ ಆಯ್ತು ತಾನೆ? ಅರ್ಥ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಅದರಿಂದ ನನಗೂ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಹೇಗೆ ಕವರ್ ಮಾಡ್ತೇವೆ? ಚೈಲ್ಡ್ ಲೇಬರ್ ಅಂದ್ರೆ ಏನು ಅನ್ನೋ ಬೇಸಿಕ್ ಐಡಿಯಾ ನಿಮಗಿದೆ. ಸೊ ಮುಂದೆ ಅದರ ಯಾಕಾಗ್ತಾ ಇದೆ, ಕಾರಣಗಳು, ಕಾಸಸ್, ಅದರಿಂದ ಏನು ಇಫೆಕ್ಟ್ಸ್ ಆಗ್ತಾ ಇದೆ, ಪರಿಣಾಮಗಳು, ಸೊ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ರೆಮಿಡಿಯಲ್ ಮೆಜರ್ಸ್ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಸಾಂವಿಧಾನಿಕ ನಿಬಂಧನೆಗಳಿರುತ್ತೆ. ಮೊದಲಿಗೆ ಕಾಸಸ್ಗೆ ಹೋಗೋಣ. ಸೊ ಕಾಸಸ್, ಕಾರಣಗಳು. ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ಸ್, ಗೃಹ ಕಲಹಗಳು. ನೀವು ನೋಡ್ಬೋದು, ಒಂದು ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಜಗಳಗಳಾಗ್ತಾ ಇವೆ, ಕಾನ್ಫ್ಲಿಕ್ಟ್ಸ್ ಆಗ್ತಾ ಇವೆ ಅಂದ್ರೆ ಏನಾಗುತ್ತೆ? ಆ ಮಗು ಇಗ್ನೋರ್ ಆಗಿಬಿಡುತ್ತೆ ಆ ಕಾನ್ಫ್ಲಿಕ್ಟ್ಸ್ಗಳಲ್ಲಿ. ಹಾಗೆ ಅದಕ್ಕೂ ಸಹ ಮನೆಯಲ್ಲಿ ಇರುವಂತಹ ಎನ್ವೈರನ್ಮೆಂಟ್ ಆಗಲ್ಲ. ಹೀಗಾಗಿ ಅದು ಮನೆಯಿಂದ ಹೊರಗೆ ಹೋಗುತ್ತೆ. ಹೊರಗೆ ಹೋದ್ಮೇಲೆ ಏನು? ಕೆಲಸ ಮಾಡಬೇಕು. ಸೊ ಅದು ಸಹ ಚೈಲ್ಡ್ ಲೇಬರ್ ಕಾರಣ ಆಗುತ್ತೆ. ಡಿವೋರ್ಸ್, ವಿಚ್ಛೇದನ. ನೀವು ನೋಡಬಹುದು, ಗಂಡ ಹೆಂಡತಿ ಸಪ್ರೇಟ್ ಆಗಿದ್ದಾರೆ, ಮಗು ಏನಾಗಿದೆ? ಒಬ್ಬನೇ ಉಳಿದಿದೆ. ಹೀಗಾಗಿ ಆಗ ಸಹ ಅದು ಸಹ ಒಂದು ಕಾರಣ ಆಗುತ್ತೆ ಚೈಲ್ಡ್ ಲೇಬರ್ಗೆ. ಡೊಮೆಸ್ಟಿಕ್ ವೈಲೆನ್ಸ್, ಇಲ್ಲಿ ಕಾನ್ಫ್ಲಿಕ್ಟ್ಸ್, ಕಲಹ ಆಗ್ತಾ ಇದೆ, ಇಲ್ಲಿ ವೈಲೆನ್ಸ್ ಅನ್ನೋದು ಬರ್ತಾ ಇದೆ, ಹೊಡೆದಾಟ, ಬಡಿದಾಟ. ಅದನ್ನ ನೋಡಿದ್ರೆ ಈ ಒಂದು ಚಿಕ್ಕ ಮಗುವಿನ ಮನಸ್ಸಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ? ಸೊ
ಆಗ ಆ ಮಗು ಮನೆಯಿಂದ ಹೊರಗೆ ಹೋಗ್ಬೋದು. ಯಾಕಂದ್ರೆ ಎನ್ವೈರನ್ಮೆಂಟೇ ಕರೆಕ್ಟ್ ಆಗಿಲ್ಲ, ಅದು ಸಹ ಕಾರಣ ಆಗುತ್ತೆ. ಕೌಟುಂಬಿಕ ಹಿಂಸೆ, ಪ್ಲೆಡ್ಜಿಂಗ್, ಗಿರ್ವಿ ಇಡೋದು. ದುಡ್ಡಿಗೋಸ್ಕರ ಬಹಳಷ್ಟು ಜನರು ತಮ್ಮ ಮಕ್ಕಳನ್ನ ಗಿರ್ವಿ ಇಡ್ತಾರೆ, ಎಲ್ಲಿ ಬಡತನ ಬಹಳಷ್ಟಿರುತ್ತೋ ಅಲ್ಲಿ. ಸೊ ಅದರಿಂದ ಸಹ ಆ ಮಗು ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಮಾಡಬೇಕಾಗತ್ತೆ. ಎಕ್ಸೆಸಿವ್ ಕಂಟ್ರೋಲ್, ಅತಿಯಾದ ನಿಯಂತ್ರಣ. ಅತಿಯಾದ್ರೆ ಪಾಯಸವು ವಿಷ ಅಂತಾರೆ. ಅದೇ ರೀತಿ ನಾವೆಷ್ಟು ಬಹಳಷ್ಟು ಕಂಟ್ರೋಲ್ ಮಾಡಿ, ಎಕ್ಸೆಸಿವ್ ಅಂದರೆ ಮಿತಿಮೀರಿದಂತಹ ಕಂಟ್ರೋಲ್ ಮಾಡಿದ್ರೆ ಮಗುವಿಗೆ ಏನನ್ಸುತ್ತೆ, ನನಗೇನು ಸ್ವಾತಂತ್ರ್ಯನೇ ಇಲ್ಲ ಅನ್ಸುತ್ತೆ. ಅದು ಆ ಒಂದು ಕಂಟ್ರೋಲ್ ಅನ್ನ ಬ್ರೇಕ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡುತ್ತೆ. ಬ್ರೇಕ್ ಅಂದ್ರೆ ಏನು? ಮನೆಯಿಂದ ಹೊರಗೆ ಹೋಗೋದು. ಮನೆಯಿಂದ ಹೊರಗೆ ಹೋದ್ಮೇಲೆ ಏನು? ಲೇಬರ್ ಮಾಡಬೇಕಾಗುತ್ತೆ. ಸೊ ಎಕ್ಸೆಸಿವ್ ಕಂಟ್ರೋಲ್ ಸಹ ಒಂದು ಕಾರಣವಾಗಿದೆ. ಕೂಲ್, ಆಸಮ್. ಪಾವರ್ಟಿ ಇಂಪಾರ್ಟೆಂಟ್. ಬಡತನ ಏನಾಗತ್ತೆ? ಸ್ಕೂಲಿಗೆ ಕಳಿಸ್ಲಿಕ್ಕೆ ದುಡ್ಡಿರಲ್ಲ, ಬಡತನ ಆಗತ್ತೆ. ಸೊ ಅವ್ರು ಏನ್ ಮಾಡ್ಬೇಕಾಗತ್ತೆ? ಕೆಲಸ ಮಾಡ್ಬೇಕಾಗತ್ತೆ. ಗ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್, ಉದ್ಯಮಿಗಳ ದುರಾಸೆ, ವೆರಿ ಇಂಪಾರ್ಟೆಂಟ್ ಆಗತ್ತೆ ಇದು. ಕಡಿಮೆ ದುಡ್ಡು, ಲೋ ವೇಜ್, ಲೋ ಸ್ಯಾಲರಿಗೆ ಈ ಮಕ್ಕಳು ಸಿಗ್ತಾರೆ ಅವ್ರ ಹತ್ರ ಕೆಲಸ ಮಾಡ್ಕೊಳ್ಳಿಕ್ಕೆ. ದೊಡ್ಡವರು ಆದ್ರೆ ಹೆಚ್ಚಿನ ಹಣ ಕೊಡಬೇಕು. ಸೊ ಅಲ್ಲಿ ಅವರ ದುರಾಸೆ ಏನಿರುತ್ತೆ, ಗ್ರೀಡ್ ಏನಿರುತ್ತೆ, ಅದು ಸಹ ಚೈಲ್ಡ್ ಲೇಬರ್ಗೆ ಕಾರಣ ಆಗುತ್ತೆ. ಇಲ್ಲಿಟರಸಿ, ಅನಕ್ಷರತೆ. ಸ್ಕೂಲಿಗೆ ಹೋಗಲ್ಲ, ಅವ್ರಿಗೆ ಗೊತ್ತಿರಲ್ಲ ಈ ಲೇಬರ್ ಅನ್ನೋದು, ಚೈಲ್ಡ್ ಲೇಬರ್ ಅನ್ನೋದು ಒಂದು ಆಫೆನ್ಸು, ಕ್ರೈಮ್ ಅಂತ. ಅದರಿಂದಲೂ ಸಹ ಈ ಚೈಲ್ಡ್ ಲೇಬರ್ ಆಗುತ್ತೆ. ಕಿಡ್ನ್ಯಾಪಿಂಗ್, ಫೋರ್ಸ್ಫುಲಿ ಕಿಡ್ನ್ಯಾಪ್ ಮಾಡಲಾಗತ್ತೆ, ಅವರನ್ನ ಫೋರ್ಸ್ಫುಲಿ ವರ್ಕಿಗೆ ಹಾಕಲಾಗತ್ತೆ. ಅಪಹರಣ. ಸೊ ಈ ಎಲ್ಲಾ ಕಾರಣಗಳನ್ನ ನೋಡಿದ್ರೆ ಒಂದಂತೂ ತಿಳಿಯುತ್ತೆ, ಏನು? ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ಸು, ವೈಲೆನ್ಸು, ಕಂಟ್ರೋಲು ಇವೆಲ್ಲ ಒಂದು ಕ್ಯಾಟಗರಿಲಿ ಆಗುತ್ತೆ. ಹಾಗೆ ಮತ್ತೊಂದು ಕ್ಯಾಟಗರಿಲಿ ದೊಡ್ಡ ದೊಡ್ಡ ಸಮಸ್ಯೆಗಳು, ಪಾವರ್ಟಿ ಇರಬಹುದು, ಇಲ್ಲಿಟರಸಿ ಇರಬಹುದು, ಇವೆಲ್ಲ ಬರುತ್ತೆ. ಸೊ ಇವೆಲ್ಲದರ ಒಂದು ಒಟ್ಟು ಪರಿಣಾಮವೇ ಚೈಲ್ಡ್ ಲೇಬರ್ ಆಗಿದೆ. ಓಕೆ, ಈಗ ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಂಡ್ವಿ. ಆಗ್ತಾ ಇದೆ ಅಂದಮೇಲೆ ಅದರ ಇಂಪ್ಯಾಕ್ಟ್ ಏನು, ಏನ್ ಇಫೆಕ್ಟ್ಸ್ ಆಗ್ತಾ ಇದೆ? ಡೆಫಿನೆಟ್ಲಿ ಇಲ್ಲೇ ಆಗ್ಬೇಕು ಅದರ ಇಫೆಕ್ಟ್ಸ್. ಪಾಸಿಟಿವ್ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೀರಿಯಸ್ ಲ್ಯಾಕ್ಯೂನಾ ಅಂದ್ರೆ ಗ್ಯಾಪ್ ಇನ್ ದ ಸೋಷಿಯಲ್ ಸಿಸ್ಟಮ್. ಒಂದು ದೊಡ್ಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದು ಗಂಭೀರ ಲೋಪವಾಗಿದೆ. ಯಾಕಂದ್ರೆ ಮಕ್ಕಳು ಈ ಒಂದು ಸಮಾಜದ ಒಂದು ದೊಡ್ಡ ಪಾರ್ಟ್ ಆಗಿದ್ದಾರೆ. ಅವರು ಓದ್ಬೇಕು, ಆಟ ಆಡ್ಬೇಕು, ಆ ವಯಸ್ಸಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ವರ್ಕ್ ಥ್ರೂ ಔಟ್ ದ ಡೇ, ದಿನವಿಡೀ ಮಕ್ಕಳಿಂದ ಕೆಲಸ ಮಾಡಿಸಲಾಗುತ್ತೆ. ನೋ ಅಟೆನ್ಷನ್ ಟು ಮೆಂಟಲ್, ಇಮೋಷನಲ್, ಎಜುಕೇಶನಲ್ ಆರ್ ಮೆಡಿಕಲ್ ನೀಡ್ಸ್. ಆ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಪುಟಾಣಿ ಮಕ್ಕಳು, ಅವ್ರ ಹತ್ರ ಇಡೀ ದಿವಸ ಕೆಲಸ ಮಾಡಿಸೋದ್ರಿಂದ ಅವರ ಮನಸ್ಸಿನ ಮೇಲೆ ಏನ್ ಪ್ರಭಾವ ಬೀಳುತ್ತೆ? ಅವರಿಗೆ ಸಪೋರ್ಟ್ನ ಅವಶ್ಯಕತೆ ಇರುತ್ತೆ. ಅಂಥ ಟೈಮ್ನಲ್ಲೇ ಅವ್ರು ಕೆಲಸ ಮಾಡಿ ಬೇರೆಯವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಎಜುಕೇಶನ್, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಎಜುಕೇಶನ್ ಇಲ್ಲ. ಮೆಡಿಕಲ್, ಬಹಳಷ್ಟು ಇಂಡಸ್ಟ್ರೀಸ್ಗಳಲ್ಲಿ ಎನ್ವೈರನ್ಮೆಂಟ್ ಬಹಳಷ್ಟು ಹೊಲಸಾಗಿರುತ್ತೆ, ಹೆಜಾರ್ಡಸ್ ಅವರ ಆರೋಗ್ಯಕ್ಕೆ, ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಮೆಡಿಕಲ್ ನೀಡ್ಸ್ ಫುಲ್ಫಿಲ್ ಆಗಲ್ಲ. ಮಾನಸಿಕ, ಭಾವನಾತ್ಮಕ, ಶೈಕ್ಷಣಿಕ ಅಥವಾ ವೈದ್ಯಕೀಯ ಅಗತ್ಯಗಳಿಗೆ ಗಮನ ಕೊಡೋದಿಲ್ಲ. ಹೆರಾಸ್, ಫಿಸಿಕಲಿ ಅಂಡ್ ಮೆಂಟಲಿ. ಈ ಮಕ್ಕಳನ್ನ ಇಲ್ಲಿ ನೀವು ನೋಡಬಹುದು, ಫಿಸಿಕಲಿ ಮತ್ತು ಮೆಂಟಲಿ ಕೆಲಸ ಮಾಡಿಸ್ಕೊಳ್ತಿದ್ದಾರೆ, ಹೆರಾಸ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡು ಅಂತ, ವರ್ಕ್ ಥ್ರೂ ಔಟ್ ದ ಡೇ ಅಂತಿದ್ದಾರೆ. ಸೊ ಇವೆಲ್ಲವೂ ಆ ಒಂದು ಮಗು, ಸೊ ಈ ಚಿಲ್ಡ್ರನ್ ಏನು ನಮ್ಮೊಂದು ನೇಷನ್ನ ಒಂದು ದೊಡ್ಡ ಪಾರ್ಟು, ಅದರ ಮೇಲೆ ಇಷ್ಟೊಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀಳ್ತಾ ಇದೆ. ಇಲ್ ಹೆಲ್ತ್, ಅನಾರೋಗ್ಯ, ಹೆರಾಸ್ಮೆಂಟು, ಮೆಡಿಕಲ್ ನೀಡ್ಸು ಏನೂ ಆಗ್ತಾ ಇಲ್ಲ. ಅಂದ್ರೆ ಅನಾರೋಗ್ಯ ಆಗತ್ತೆ. ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ ಫುಡ್, ಪೌಷ್ಟಿಕ ಆಹಾರದ ಕೊರತೆ. ಇವರಿಗೆ ಒಳ್ಳೆ ಆಹಾರ ಸಿಗ್ತಾ ಇಲ್ಲ, ಇದೆಲ್ಲೋ ಹೋಗಿ ಕೆಲಸ ಮಾಡ್ತಿದ್ದಾರೆ, ಯಾರು ಇವ್ರ ಬಗ್ಗೆ ಕಾಳಜಿ ತಗೋರು ಇಲ್ಲ, ಕೇರ್ ಯಾರು ಮಾಡ್ತಾ ಇಲ್ಲ. ನೋ ಮೆಡಿಕಲ್ ಫೆಸಿಲಿಟೀಸ್, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ವೈದ್ಯಕೀಯ ಸೌಲಭ್ಯಗಳಿಲ್ಲ. ಫೋರ್ಸ್ಡ್ ಎಂಪ್ಲಾಯ್ಮೆಂಟ್, ಕಿಡ್ನ್ಯಾಪಿಂಗ್ ಬಗ್ಗೆ ಹೇಳಿದ್ದೆ. ಹಾಗೆ ಗ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳಿದ್ದೆ. ಅದನ್ನ ಮತ್ತು ಇದನ್ನ ನೀವು ಕನೆಕ್ಷನ್ ಅಲ್ಲಿ ಓದ್ಬೇಕು.
ಫೋರ್ಸ್ಫುಲಿ ಅವರಿಂದ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಬಲವಂತವಾಗಿ. ಇಕನಾಮಿಕ್ ಅಂಡ್ ಸೋಷಿಯಲ್ ಎಕ್ಸ್ಪ್ಲಾಯ್ಟೇಷನ್, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ. ಇವ್ರಿಗೆ ಗೊತ್ತಿರತ್ತೆ ಪಾವರ್ಟಿ ಒಂದು ಮೇನ್ ರೀಸನ್ ಆಗಿತ್ತು ಇದೆಲ್ಲ ಆಗ್ಲಿಕ್ಕೆ. ಸೊ ಅದನ್ನ ಇವರು ಇಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ, ಅದನ್ನ ತಮ್ಮ ಅಡ್ವಾಂಟೇಜ್ಗೆ ತೊಗೊಳ್ತಿದ್ದಾರೆ. ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಬೇರೆ ಜನ ಇರಬಹುದು. ಹಾಗೆ ಸೋಷಿಯಲಿ ಆ ಮಗುವಿನ ಒಂದು ಸಮಾಜದ ಮೇಲೂ ಆ ಮಗುವಿನ ಮಾನಸಿಕತೆಯ ಮೇಲೂ ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನ ಇದು ಕೊಡುತ್ತೆ. ಸೊ ಇದರಿಂದಲೇ ನೋಡಬಹುದು ಎಷ್ಟೊಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇದು ಮಾಡ್ತಾ ಇದೆ ಅಂತ. ಸೊ ನೀವೇನಾದ್ರೂ ಎಲ್ಲೇ ಇದನ್ನ ಕಂಡ್ರೂ ಸಹ ಏನ್ ಮಾಡಬೇಕು ಅಂತ ಮುಂದೆ ಹೇಳ್ತೇನೆ. ಓಕೆ, ಆಸಮ್. ಅಟ್ ಅನ್ ಏಜ್ ವೆನ್ ದೇ ಶುಡ್ ಹ್ಯಾವ್ ಬೀನ್, ಅವರಿರಬೇಕಿದ್ದ ವಯಸ್ಸಿನಲ್ಲಿ. ಸೊ 14 ವಯಸ್ಸಿಗಿಂತ ಕಡಿಮೆ, ಸೊ ಕಡಿಮೆ ಲೆಸ್, ಆ ವಯಸ್ಸಿನಲ್ಲಿ ಅವ್ರು ಏನ್ ಮಾಡ್ತಾರೆ? ಆಟ ಆಡಬೇಕು, ಪ್ಲೇಯಿಂಗ್, ಡೇ ಡ್ರೀಮಿಂಗ್, ಹಗಲ್ಗನಸು ಕಾಣಬೇಕು, ನಾನು ಮುಂದೆ ದೊಡ್ಡ ಕ್ರಿಕೆಟರ್ ಆಗ್ತೇನೋ, ದೊಡ್ಡ IAS ಆಫೀಸರ್ ಆಗ್ತೇನೋ ಅಂತ. ಬಟ್ ಆ ಕಾರ್ಯದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ? ಕೆಲಸ ಮಾಡ್ತಿದ್ದಾರೆ, ಓದ್ಬೇಕು, ಆ ವಯಸ್ಸಿನಲ್ಲಿ ಓದ್ಬೇಕು, ಅದನ್ನ ಬಿಟ್ಟು ಅವರು ಲೇಬರಿಂಗ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ತನಕ ನಮ್ಗೆ ಗೊತ್ತಾಯ್ತು ಎಷ್ಟೊಂದು ಬ್ಯಾಡ್ ಇದೆ ಅಂತ. ಸೊ ಅದನ್ನ ಪ್ರಾಬ್ಲಮ್ ಇದೆ, ಅದನ್ನ ನಾವು ಏನ್ ಮಾಡಬೇಕು? ಎಂಡ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ರೆಮಿಡೀಸ್ ಬರುತ್ತೆ, ಪರಿಹಾರಗಳು. ಹಾಗೆ ಗೌರ್ಮೆಂಟು, ಕಾನ್ಸ್ಟಿಟ್ಯೂಷನ್ನು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಅಂತಹ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸು, ಸಂವಿಧಾನಿಕ ನಿಬಂಧನೆಗಳ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡ್ತೇವೆ. ಓಕೆ, ಹೌ ಇಸ್ ದ ಜೋಶ್? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ರೆಮಿಡೀಸ್, ಫಸ್ಟ್ ಅಂಡ್ ರೆಮಿಡಿ ಏನು? ಆ ಮಕ್ಕಳನ್ನ ಐಡೆಂಟಿಫೈ ಮಾಡ್ಬೇಕು ಎಲ್ಲಿದ್ದಾರೆ ಅಂತ, ಅವರನ್ನ ಅಲ್ಲಿಂದ ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬರೋದಂದ್ರೆ ಏನು? ಅವರಿಗೆ ರೀಹ್ಯಾಬಿಲಿಟೇಷನ್ ಮಾಡಬೇಕು. ಸೊ ಇವಾಗ ನೀವು ನೋಡ್ಬಹುದು, ಯಾವುದೋ ಒಂದು ಮಗು ಒಂದು ದೊಡ್ಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೆ, ಅದು 13 ಇಯರ್ಸ್ ಏಜ್ ಅಲ್ಲಿ ಇದೆ, ಅದಕ್ಕೆ ಬೇರೆ ಯಾವುದು ಮನೇನೂ ಇಲ್ಲ. ಅಲ್ಲಿಂದ ಆ ಮಗುವನ್ನ ಹೊರಗೆ ಹಾಕಿದ್ರೆ ಆಯ್ತಾ? ಇಲ್ಲ ತಾನೆ. ಆ ಮಗುವಿಗೆ ಒಂದು ಸರಿಯಾದ ಎನ್ವೈರನ್ಮೆಂಟ್ ಸಹ ಕೊಡಬೇಕು, ಉಳ್ಕೊಳ್ಳಿಕ್ಕೆ ಜಾಗ ಬೇಕು, ಶಿಕ್ಷಣ ಕೊಡಬೇಕು. ಅದಕ್ಕೆ ರೀಹ್ಯಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಆಫ್ ಚೈಲ್ಡ್ ಲೇಬರರ್ಸ್, ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ ಬಾಲ ಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ ಈ ಫಂಡ್ ಅನ್ನ ಮಾಡಿದೆ. ಸೊ ಈ ಫಂಡ್ ಅಲ್ಲಿ ಏನೇನ್ ದುಡ್ಡು ಬರುತ್ತೋ ಆ ದುಡ್ಡನ್ನ ಈ ಚೈಲ್ಡ್ ಲೇಬರರ್ಸ್ ಯಾರಾಗಿದ್ದಾರೋ ಅವರನ್ನ ಅಲ್ಲಿಂದ ಹೊರತರಲು ಯೂಸ್ ಮಾಡಲಾಗುತ್ತೆ. ಸ್ಟಾಪ್ ಎಕ್ಸ್ಪ್ಲಾಯ್ಟೇಷನ್, ಅಂತಹ ಶೋಷಣೆಯನ್ನು ನಿಲ್ಲಿಸೋದಿರಬಹುದು, ಅವರ ಎಜುಕೇಶನ್ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡೋದು, ಅವರ ಮೆಡಿಕಲ್ಲು ಹಾಗೆ ಅವರ ಬೇಸಿಕ್ ಫಂಡಮೆಂಟಲ್ ನೀಡ್ಸ್, ಅವರ ಆರೋಗ್ಯದ ಬಗ್ಗೆ ಇರಬಹುದು, ಶಿಕ್ಷಣ ಇರಬಹುದು, ಅವರದ ಬೇಸಿಕ್ ಏನ್ ನೆಸೆಸಿಟೀಸ್ಗಳಿವೆಯೋ ಅವುಗಳನ್ನ ಫುಲ್ಫಿಲ್ ಮಾಡಲಿಕ್ಕೆ ಈ ಫಂಡ್ ಅನ್ನ ಯೂಸ್ ಮಾಡಲಾಗತ್ತೆ. ಅರ್ಥ ಆಯ್ತು ತಾನೆ? ರಿಹ್ಯಾಬಿಲಿಟೇಷನ್ ಫಂಡ್ ಕೀವರ್ಡ್ ಆಗತ್ತೆ. ಸೊ ಅದರ ಜೊತೆಗೆ ನಾನು ಚಾಪ್ಟರ್ ತತ್ವ ಹೇಳ್ಬೇಕಾದ್ರೆ ಏನಂತ ಹೇಳಿದ್ದೆ? ಟೂಲ್ಸ್ ಅಂತ ಹೇಳಿದ್ದೆ, ಕಾನೂನು, ಆಕ್ಟ್ಸ್ ಅಂತ ಹೇಳಿದ್ದೆ. ಅಂತಹದ್ರಲ್ಲಿ ಈ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ಕಂಟ್ರೋಲ್ ಆಕ್ಟ್ 1 ಮಾರ್ಕ್ಸ್ ಅಲ್ಲಿ ಕೇಳ್ಬಹುದು ಯಾವಾಗ ಬಂತು ಅಂತ. ವೆರಿ ಇಂಪಾರ್ಟೆಂಟ್ ಆಗತ್ತೆ MCQ ಕ್ವಶನ್ಸ್ಗಳಲ್ಲಿ. ಸೊ ಇಲ್ಲಿ ಇಯರ್ಸ್ಗಳನ್ನ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ, ಯಾಕಂದ್ರೆ ರಿಪೀಟೆಡ್ಲಿ ಕೇಳಿದ್ದಾರೆ PYQsಗಳಲ್ಲಿ. ಓಕೆ, ಎಸ್. ಸೊ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂದ್ರೆ ಏನು? ನಿಲ್ಸೋದು. ಮತ್ತೆ ಕಂಟ್ರೋಲ್, ಇದರ ಪ್ರಕಾರ ಏನು? ಇಂಡಸ್ಟ್ರಿಯಲಿಸ್ಟ್, ಗ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್, ನೆನಪಾಗ್ತಾ ಇದೆ ಕನೆಕ್ಷನ್? ಎಸ್. ಸೊ ಯಾವುದೇ ಒಂದು ಇಂಡಸ್ಟ್ರಿ, ಕೈಗಾರಿಕೆಯಲ್ಲಿ ಇಂತಹ ಚೈಲ್ಡ್ ಲೇಬರ್ಸ್ ಇದ್ರೆ, ಕಂಡು ಬಂದ್ರೆ ಆ ಒಂದು ಇಂಡಸ್ಟ್ರಿ ಮೇಲೆ 20,000 ಒಬ್ಬ ಚೈಲ್ಡ್ ಲೇಬರ್, ಫಾರ್ ಎಕ್ಸಾಂಪಲ್ ಅಲ್ಲಿ 4 ಚೈಲ್ಡ್ ಲೇಬರ್ಸ್ ಇದ್ರೆ ಅಂದ್ರೆ ಇಂಟು 4 ಆಗುತ್ತೆ, 80,000 ಆಗುತ್ತೆ. ಸೊ 20,000 ಪೆನಲ್ಟಿಯನ್ನ ಹಾಕಲಾಗುತ್ತೆ. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986, ವೆರಿ ವೆರಿ ಇಂಪಾರ್ಟೆಂಟ್. ಶಿಕ್ಷೆಗೊಳಗಾದ ಕೈಗಾರಿಕೋದ್ಯಮಿಗಳು ಪ್ರತಿ ಬಾಲಕಾರ್ಮಿಕರ ಕಲ್ಯಾಣ ನಿಧಿಗೆ 20,000 ರೂಪಾಯಿಯನ್ನ ನೀಡಬೇಕು. ತಿಳಿತು ತಾನೆ? ಎಸ್. ಮೊದಲನೇದು ರಿಹ್ಯಾಬಿಲಿಟೇಷನ್, ನೆಕ್ಸ್ಟ್ ಆಕ್ಟ್. ಥರ್ಡ್, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅಂತ ಇದೆ, ನಮ್ಮ ಸಂವಿಧಾನ ಕೊಡುವಂತಹ ಹಕ್ಕುಗಳು. ಸೊ ಆರ್ಟಿಕಲ್ 24
ಇದು ಸಹ 1 ಮಾರ್ಕಿಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಚೈಲ್ಡ್ ಲೇಬರ್ ಕಾಗ್ನಿಸೆಬಲ್ ಅಫೆನ್ಸ್. ಕಾಗ್ನಿಸೆಬಲ್ ಅಂದ್ರೆ ಏನು? ಶಿಕ್ಷಾರ್ಹ ಅಪರಾಧ, ಶಿಕ್ಷೆ ಪನಿಷ್ಮೆಂಟ್ ಕೊಡಲಾಗತ್ತೆ. ಸೊ ಯಾರೇ ಸಹ ಈ ಚೈಲ್ಡ್ ಲೇಬರ್ ಅನ್ನ ಮಾಡಿಸ್ತಾ ಇದ್ರೆ ಅವರಿಗೆ ಶಿಕ್ಷೆ ಕೊಡಲಾಗತ್ತೆ. ವಿಧಿ 24 ಬಾಲ ಕಾರ್ಮಿಕ ಕಾನೂನು ಬಾಹಿರ ಅಪರಾಧವಾಗಿದೆ. ಡೈರೆಕ್ಟಿವ್ ಪಾಲಿಸೀಸ್ ಆಫ್ ದ ಸ್ಟೇಟ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ಒಂದು ಸ್ಟೇಟ್ ಗವರ್ಮೆಂಟ್ ನ ಜಾಬ್ ಆಗಿರುತ್ತೆ ಇದು. ಏನೇ ಒಂದು ಚೈಲ್ಡ್ ಲೇಬರ್ ಆಗಬಾರ್ದು ಅಂತ ನೋಡ್ಕೊಳ್ಳೋದು. ರಾಜ್ಯ ನಿರ್ದೇಶನ ನೀತಿಗಳು ಸರ್ಕಾರದ ಜವಾಬ್ದಾರಿಯಾಗಿದೆ. ಇಲ್ಲಿ ನೀವು ನೋಡ್ಬಹುದು, ಈ ರೀತಿ ಮಕ್ಕಳು ಆಡ್ತಾ ಇದ್ರೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಅದೇ ಮೊದಲ ಸ್ಲೈಡ್ ನಲ್ಲಿ ನಾವು ಏನ್ ನೋಡಿದ್ವಿ? ಮಗು ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ವಿ. ಅವ್ರು ಆಟ ಆಡ್ತಾ ಶಿಕ್ಷಣ ತಗೊಳ್ತಾ ಇದ್ರೆ ಸೂಪರ್ ಆಗಿರತ್ತೆ. ಸೊ ಎಲ್ರೂ ಕಮೆಂಟ್ ಮಾಡಬೇಕು. ಆಪ್ಷನ್ ಯಾವುದು ಅಂತ ಬರೆದ್ರೂ ಸಹ ಸಾಕು. ಓಕೆ, ಡನ್. ಕ್ವಶನ್: ಆರ್ಟಿಕಲ್ 24 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಅ ಗ್ರೇಟ್ ಸಿಗ್ನಿಫಿಕೆನ್ಸ್. ಸೊ ಸಂವಿಧಾನದ 24ನೇ ವಿಧಿ ಏನ್ ಹೇಳುತ್ತೆ? ಎಂಪ್ಲಾಯಿಂಗ್ ಚಿಲ್ಡ್ರನ್ ಫಾರ್ ವರ್ಕ್ ಇದನ್ನ ಪ್ರೊಹಿಬಿಟ್ ಮಾಡುತ್ತೋ? ಮಕ್ಕಳನ್ನ ಕೆಲಸಕ್ಕೆ ನೇಮಿಸಿಕೊಳ್ಳೋದು, ಅನ್ಟಚಬಿಲಿಟಿ, ಅಸ್ಪೃಶ್ಯತೆನೋ, ಡೌರಿ, ವರದಕ್ಷಿಣೆ, ಕರಪ್ಷನ್, ಭ್ರಷ್ಟಾಚಾರ. ಆರ್ಟಿಕಲ್ 24 ಅಂದ ಕೂಡಲೇ ಏನು ನೆನಪಿಗೆ ಬರಬೇಕು? ಬೇಗನೆ ಕಮೆಂಟ್ ಮಾಡಿ. ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಯಾರ್ಯಾರು ಕರೆಕ್ಟ್ ಮಾಡಿದಾರೋ ಚಪ್ಪಾಳೆ. ಕೀಪ್ ಇಟ್ ಅಪ್. ನೆಕ್ಸ್ಟ್, ದ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನು ಸಹ ಗೌರ್ಮೆಂಟ್ ತಂದಿದೆ. ಏನ್ ಮಾಡುತ್ತೆ ಈ ಪ್ರಾಜೆಕ್ಟ್ ನಲ್ಲಿ? ಡಿಪಾರ್ಟ್ಮೆಂಟ್ಸ್ ಆಫ್ ಎಜುಕೇಶನ್, ಲೇಬರ್, ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಟುಗೆದರ್. ಇಲ್ಲಿ ನೀವು ನೋಡೋದಾದ್ರೆ ಎಜುಕೇಶನ್ ಇರಬಹುದು, ಲೇಬರ್ ಇರಬಹುದು, ವುಮೆನ್ ಇರಬಹುದು, ಚೈಲ್ಡ್ ಇರಬಹುದು, ಇವೆಲ್ಲವೂ ಒಟ್ಟಿಗೆ ಬರ್ತಾ ಇವೆ, 4 ಡಿಪಾರ್ಟ್ಮೆಂಟ್ಸ್ಗಳು. ಯಾಕಂದ್ರೆ ಇವೆಲ್ಲವೂ ಸಹ ಒಂದು ದೊಡ್ಡ ಪಾರ್ಟನ್ನ ಪ್ಲೇ ಮಾಡುತ್ತೆ. ಅವ್ರು ಏನ್ ಮಾಡ್ತಾರೆ? ಅವರು ಇಂಡಸ್ಟ್ರೀಸ್ಗಳನ್ನ ವಿಸಿಟ್ ಮಾಡ್ತಾರೆ. ಅಲ್ಲಿ ಯಾವುದೇ ಒಂದು ಮಗು ಚೈಲ್ಡ್ ಲೇಬರ್ ಆಗಿತ್ತಂದ್ರೆ ಅಂಥವರನ್ನ ಅಲ್ಲಿಂದ ಹೊರ ತೆಗೆದುಕೊಂಡು ಬರ್ತಾರೆ. ಅಷ್ಟೇ ಸಾಕ? ಇಲ್ಲ ತಾನೆ. ಅವರಿಗೆ ಶೆಲ್ಟರ್ ಕೊಡಬೇಕು, ಎಜುಕೇಶನ್ ಕೊಡಬೇಕು. ಅದಕ್ಕೋಸ್ಕರ ಬಾಲಮಂದಿರಗಳನ್ನ ತಾಲೂಕು ಮತ್ತು ಜಿಲ್ಲಾ ಲೆವೆಲ್ದಲ್ಲಿ ಸೆಟಪ್ ಮಾಡಲಾಗಿದೆ. ಅಲ್ಲಿ ಫ್ರೀ ಫುಡ್ಡು ಮತ್ತೆ ಶೆಲ್ಟರು ಕೊಡಲಾಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಪ್ರಾಜೆಕ್ಟು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಒಂದು ಪೂರ್ತಿಯಾಗಿ ಕವರ್ ಮಾಡುತ್ತೆ ಅನ್ಬಹುದು. ಐಡೆಂಟಿಫೈಯಿಂಗ್ ಇಂದ ಕೊನೆಯದಾಗಿ ಶೆಲ್ಟರ್ ಕೊಡೋ ತನಕ. ಓಕೆ, ಕೂಲ್, ಆಸಮ್. ಸರ್ವ ಶಿಕ್ಷಣ ಅಭಿಯಾನ್, ಇದನ್ನಂತ ನೀವು ಕೇಳೇ ಇರ್ತೀರ. ಸರ್ವ ಶಿಕ್ಷಣ ಅಭಿಯಾನ್, ಸರ್ವ ಶಿಕ್ಷಣ, ಎಲ್ರಿಗೂ ಶಿಕ್ಷಣ ಸಿಗಬೇಕು. ಪ್ರಾಜೆಕ್ಟ್ ಕರ್ನಾಟಕದಲ್ಲಿ, ಇದು ಸೆಂಟ್ರಲ್ ಬಂದಂತಹ ಪ್ರಾಜೆಕ್ಟ್. ಸೊ ಇದರ ಪ್ರಕಾರ ಕರ್ನಾಟಕದಲ್ಲಿ ಇದರ ಅಂಡರ್ನಲ್ಲಿ ಫ್ರಾಮ್ ಡ್ರೆಜರಿ ಟು ಸ್ಕೂಲ್, ಅಂದ್ರೆ ಡ್ರೆಜರಿ ಅಂದ್ರೆ ಕನ್ನಡದಲ್ಲಿ ಕೂಲಿ ಅಂತ ಇದೆ. ಅಂದರೆ ಯಾರ್ಯಾರು ಹಾರ್ಡ್ ಇದ್ರೊಳಗಿದಾರೋ, ಚೈಲ್ಡ್ ಲೇಬರರ್ಸ್, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೋ ಅವರನ್ನ ಅಲ್ಲಿಂದ ತೆಗೆದುಕೊಂಡು ಬಂದು ಸ್ಕೂಲಿಗೆ ಹಾಕಬೇಕು. ಯಾಕಂದ್ರೆ ಅವ್ರು ಇರ್ಬೇಕಾದ ಜಾಗ ಇಲ್ಲಿ ಅಲ್ಲ. ದ ರೈಟ್ ಟು ಎಜುಕೇಶನ್ ಆಕ್ಟ್ ಆಫ್ 2009 ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇದರ ಪ್ರಕಾರ 6ರಿಂದ 6 to 14 ಇಯರ್ಸ್ ಒಳಗೆ ಏನ್ ಮಕ್ಕಳಿದಾರೋ ಅವರಿಗೆ ಫ್ರೀ ಮತ್ತೆ ಕಂಪಲ್ಸರಿ ಎಜುಕೇಶನ್ ಅನ್ನ ಈ ರೈಟ್ ಕೊಡುತ್ತೆ. ಫ್ರೀ ಮತ್ತೆ ಕಂಪಲ್ಸರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಚೈಲ್ಡ್ ಲೇಬರ್ನ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಬರೀರಿ ಅಂತ. 2 ಮಾರ್ಕ್ಸ್ ಇದ್ರೆ 4 ಪಾಯಿಂಟ್ಸ್ ಬರೀತೀರಾ. 3, 6, 4, 8. ಅದರ ಜೊತೆಗೆ ಇದರ ಅಂಡರ್ನಲ್ಲಿ 25% ರಿಸರ್ವ್ಡ್ ಸೀಟ್ಸ್ ಇನ್ ಪ್ರೈವೇಟ್ ಸ್ಕೂಲ್ಸ್. ಕೇವಲ ಗವರ್ಮೆಂಟ್ ಅಷ್ಟೇ ಅಲ್ಲ, ಪ್ರೈವೇಟ್ ಸ್ಕೂಲ್ಗಳಲ್ಲೂ ನೀವು ನೋಡೋದಾದ್ರೆ 25% ಸೀಟ್ಸ್ಗಳನ್ನ ಯಾರಿಗೆ? ಚೈಲ್ಡ್ ಲೇಬರ್ಸ್ ಇರಬಹುದು, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಬ್ಯಾಕ್ವರ್ಡ್ ಕ್ಲಾಸಸ್, ಇವರಿಗೆ ರಿಸರ್ವ್ ಮಾಡಲಾಗಿರುತ್ತೆ. ಸೊ ಸರ್ವ ಶಿಕ್ಷಾ ಅಭಿಯಾನ್, ರೈಟ್ ಟು ಎಜುಕೇಶನ್, 25% ರಿಸರ್ವೇಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಲೈಡ್ ನಲ್ಲಿ ಕೀವರ್ಡ್ಸ್ಗಳು. ಸೊ ಬಹಳಷ್ಟು ಬಾರಿ ಈ ರಿಹ್ಯಾಬಿಲಿಟೇಷನ್ ಅನ್ನೋದು ಬಂದಿರೋದನ್ನ ಕೇಳಿರ್ಬಹುದು.
ಸೊ ಮೊದಲನೇ ಏಮು ಐಡೆಂಟಿಫೈ ಮಾಡೋದು, ನೆಕ್ಸ್ಟ್ ಏಮ್ ಏನು, ಅವರಿಗೆ ಕರೆಕ್ಟ್ ಆದಂತಹ ವಸತಿಯನ್ನ ಕೊಡೋದು. ಸೊ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ ಚೈಲ್ಡ್ ಲೇಬರ್ ರಿಹ್ಯಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಮಾಡಬೇಕು ಅಂತ. ನ್ಯಾಷನಲ್ ಪಾಲಿಸಿಯನ್ನ ತರಲಾಗಿದೆ ಗೌರ್ಮೆಂಟ್ನಿಂದ ಈ ಚೈಲ್ಡ್ ಲೇಬರ್ ಮೇಲೆ ಹೇಗಿರಬೇಕು ಅನ್ನೋ ಒಂದು ನ್ಯಾಷನಲ್ ಪಾಲಿಸಿ 1987 ಅಲ್ಲಿ ವೆಲ್ಫೇರ್ ಆಫ್ ಚೈಲ್ಡ್ ಲೇಬರರಿಗೋಸ್ಕರ. ಅದರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಒಂದು ಹೇಳಿದ್ದೆ 1986 ಅಲ್ಲಿ ಒಂದಂತ, ಸೊ ಅದರ ಮುಂದುವರಿದ ಭಾಗ ಅಂತ ಹೇಳ್ಬೋದು, ಚೈಲ್ಡ್ ಲೇಬರ್ ಇರಾಡಿಕೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಕ್ಟ್ 2006, ಬಾಲ ಕಾರ್ಮಿಕ ನಿರ್ಮೂಲನೆ ಮತ್ತು ಪುನರ್ವಸತಿ ಕಾಯ್ದೆ. ಬಹಳಷ್ಟು ಮಕ್ಕಳು ಕನ್ಫ್ಯೂಷನ್ ಮಾಡ್ಕೋತೀರಾ. 1986 ಅಲ್ಲಿ ಬಂದಂತಹದ್ದು ಯಾವುದು? ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ಕಂಟ್ರೋಲ್ ಆಕ್ಟ್. ಪ್ರೊಹಿಬಿಷನ್ ಕಂಟ್ರೋಲ್ ಆಗತ್ತೆ. ಅದೇ ಈಗ ನೋಡೋದಾದ್ರೆ ಬರುವಂತಹದ್ದು ಇರಾಡಿಕೇಶನ್ ರಿಹ್ಯಾಬಿಲಿಟೇಷನ್ 2006. ಓಕೆ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಎರಡು ಕಡೆ 6 ಇದೆ, ಅದೊಂದು ಕೀವರ್ಡ್ ಆಗತ್ತೆ ನಿಮಗೆ. ಓಕೆ, ಆಸಮ್. ಎಲ್ಲರೂ ಕಮೆಂಟ್ಸ್ ಮಾಡಬೇಕು. ಓಕೆ, ಯಾರು ಮಿಸ್ ಮಾಡೋ ಹಾಗಿಲ್ಲ. ಇಫ್ ಅ ಕಂಪನಿ ಹೈಯರ್ಸ್ ಚೈಲ್ಡ್ ಲೇಬರರ್ಸ್, ದೇ ಹ್ಯಾವ್ ಟು ಪೇ ಅ hefty ₹20,000 ಫಾರ್ ಈಚ್ ಚೈಲ್ಡ್. ಸಿಂಪಲ್ ಆಗಿರೋದು, ಒಂದು ಕಂಪನಿ ಬಾಲ ಕಾರ್ಮಿಕರನ್ನ ನೇಮಿಸಿಕೊಂಡ್ರೆ ಅವ್ರು ಪ್ರತಿ ಮಗುವಿಗೆ ₹20,000 ಭಾರಿ ಮೊತ್ತವನ್ನ ಪಾವತಿಸಬೇಕಾಗುತ್ತೆ. ಟ್ರೂ ನೋ ಫಾಲ್ಸು? ಕಮೆಂಟ್ ಮಾಡಿ. ಟ್ರೂ ಇತ್ತಂದ್ರೆ ಟ್ರೂ ಅಂತ ಬರೀರಿ, ಫಾಲ್ಸ್ ಇತ್ತಂದ್ರೆ ಫಾಲ್ಸ್. ಇದು ನನ್ನ ಪ್ರಕಾರ ಟ್ರೂ. ಎಸ್. ನೆಕ್ಸ್ಟ್, ಚೈಲ್ಡ್ ಲೇಬರ್ ಕರೆಕ್ಟ್ ಆಗಿ ಓದಿ. ಪ್ರೊಹಿಬಿಷನ್ ಅಂಡ್ ಕಂಟ್ರೋಲ್ ಆಕ್ಟ್ ಯಾವ ವರ್ಷದಲ್ಲಿ ಬಂತು? 88 ಅಲ್ಲೋ, 94 ಅಲ್ಲೋ, 86 ಅಲ್ಲೋ, 2006 ಅಲ್ಲೋ? ಬೇಗನೆ ಕಮೆಂಟ್ ಮಾಡಿ. ಪಾಸ್ ಅಂಡ್ ಕಮೆಂಟ್. ದ ಕರೆಕ್ಟ್ ಆನ್ಸರ್ ಈಸ್ 1986. ಪ್ರೊಹಿಬಿಷನ್ ಕಂಟ್ರೋಲ್ 86. ಕೂಲ್. ಆಸಮ್ ಬ್ಲಾಸಮ್. ಎಸ್, ಬಾಲ ಕಾರ್ಮಿಕತೆಯನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಪೋಕ್ಸೋ. ಪ್ರೊಟೆಕ್ಷನ್ ಫುಲ್ ಫಾರ್ಮ್ ಏನು? ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುಯಲ್ ಅಫೆನ್ಸಸ್ ಆಕ್ಟ್. ಇಲ್ಲಿ ಚಿಲ್ಡ್ರನ್ ಅನ್ನ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಯಾವುದರಿಂದ? ಸೆಕ್ಷುಯಲ್ ಅಫೆನ್ಸ್ಗಳಿಂದ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಆಗಿದೆ. ಈ ವರ್ಷ ಹೊಸದಾಗಿ ಆಡ್ ಮಾಡಿರುವಂತಹದ್ದು. ಹಾಗೆ ವೆರಿ 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 ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟು? ಇಂದು ನೀವು ನೋಡಬಹುದು ಬಹಳಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಯಾವುದರಲ್ಲಿ? ನಂಬರ್ ಆಫ್ ಸೆಕ್ಷುವಲ್ ಅಸಾಲ್ಟ್ಸ್ಗಳಲ್ಲಿ. ಲೈಂಗಿಕ ಅಪರಾಧಗಳು ದಿನೇ ದಿನೇ ಮಕ್ಕಳ ಮೇಲೆ ಹೆಚ್ಚಾಗ್ತಾ ಇದೆ. ಇವು ಎಲ್ಲಿ ಹೆಚ್ಚಾಗ್ತಾ ಇವೆ? ಸ್ಕೂಲ್ಸ್ಗಳಲ್ಲಿ, ಫ್ಯಾಮಿಲೀಸ್ಗಳಲ್ಲೂ ಆಗ್ತಾ ಇದೆ, ಪಬ್ಲಿಕ್ ಪ್ಲೇಸಸ್ಗಳಲ್ಲೂ ಆಗ್ತಾ ಇದೆ. ಹೀಗಾಗಿ ಇದನ್ನ ಕರ್ಬ್ ಮಾಡಬೇಕು, ಕಡಿಮೆ ಮಾಡಬೇಕು ಅಂತ ಈ ಪಾಕ್ಸೋ ಅನ್ನ ಗವರ್ನಮೆಂಟ್ ಜೂನ್ 19, 2012 ಅಲ್ಲಿ ತೆಗೆದುಕೊಂಡು ಬಂತು. ಭಾರತ ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಕೀವರ್ಡ್ ಏನಾಗುತ್ತೆ? ಸೆಕ್ಸುವಲ್ ಅಫೆನ್ಸಸ್ಸು ಎಲ್ಲೆಲ್ಲ ಆಗ್ತಾ ಇದೆ? ಸ್ಕೂಲ್ಸ್, ಫ್ಯಾಮಿಲೀಸ್, ಪಬ್ಲಿಕ್ ಪ್ಲೇಸಸ್. ಹಾಗಾದ್ರೆ ಈ ಸೆಕ್ಸುವಲ್ ಅಫೆನ್ಸ್ ಅಂದ್ರೆ ಏನು? ಚೈಲ್ಡ್, ಗಂಡು ಮಗು ಇರಬಹುದು, ಹೆಣ್ಣು ಮಗು ಇರಬಹುದು. ಓಕೆ, ಯಾವುದೇ ಇದಿರಬಹುದು, ಬಿಲೋ 18 ಇಯರ್ಸ್. ಸೊ ಚೈಲ್ಡ್ ಲೇಬರ್ 14 ಇಯರ್ಸ್, ಇಲ್ಲಿ ಏನ್ ಬರ್ತಾ ಇದೆ? 18 ಇಯರ್ಸ್. 18 ಇಯರ್ಸ್ ಆಫ್ ಏಜ್. ಸೆಕ್ಸುವಲಿ ಎಕ್ಸ್ಪ್ಲಾಯ್ಟೆಡ್, ಲೈಂಗಿಕ ಉದ್ದೇಶದಿಂದ ಶೋಷಣೆ ಮಾಡೋದಿರಬಹುದು, ಟಾರ್ಚರ್, ಹಿಂಸೆ ಕೊಡೋದಿರಬಹುದು, ಅಬ್ಯೂಸ್ ಅಂದ್ರೆ ದೌರ್ಜನ್ಯ, ಹಲ್ಲೆ ಮಾಡೋದಿರಬಹುದು, ಇವೆಲ್ಲ. ಮೊಲೆಸ್ಟೆಡ್, ಈ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಮತ್ತು ಮೊಲೆಸ್ಟೆಡ್ ವೆರಿ ಕ್ಲೋಸ್ ರಿಲೇಟೆಡ್. ಕಿರುಕುಳ ನೀಡೋದಿರಬಹುದು, ಅಸಾಲ್ಟ್, ಹಲ್ಲೆ ನಡೆಸೋದಿರಬಹುದು, ಆರ್ ಮೇಡ್ ಅನ್ಪ್ರೊಟೆಕ್ಟೆಡ್ ಟಚಿಂಗ್ ಇನ್ ಎನಿ ಮ್ಯಾನರ್. ಸೊ ನಿಮಗೆ ಸ್ಕೂಲಲ್ಲೆಲ್ಲ ಗುಡ್ ಟಚ್, ಬ್ಯಾಡ್ ಟಚ್ ಅನ್ನ ಕಲಿಸಿರ್ತಾರೆ. ಸೊ ಅದೇ ಅಂಡರ್ನಲ್ಲಿ ಯಾವುದೇ ಅನ್ಪ್ರೊಟೆಕ್ಟೆಡ್ ಟಚಿಂಗ್ ಇನ್ ಎನಿ ಮ್ಯಾನರ್ ಸಹ ಈ ಸೆಕ್ಷುವಲ್ ಅಸಾಲ್ಟ್ ಆಗತ್ತೆ. ನೀವೆಲ್ಲರೂ ಮಕ್ಕಳಿದ್ದೀರಾ, ಹೀಗಾಗಿ ಇದನ್ನ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ 18 ವರ್ಷ ಕೀವರ್ಡ್, ಮತ್ತೆ ಏನೇನು ಸೆಕ್ಷುವಲ್ ಅಸಾಲ್ಟ್.
ಇದನ್ನ ಆದಷ್ಟು ತಡೆಗಟ್ಟಬೇಕು. ಸೊ ನೀವು ಸಹ ನಾಲೆಜಬಲ್ ಆಗಿ ಇದರ ಬಗ್ಗೆ. ಸೊ ಇಲ್ಲಿ ನೀವು ನೋಡಬಹುದು ಇಮೇಜಸ್ಗಳಲ್ಲಿ ಎಲ್ಲೇ ಆದರೂ ಸಹ ಏನು ಮಾಡಬೇಕು, ಸ್ಪೀಕಪ್ ಮಾಡಬೇಕು, ಹೇಳಬೇಕು. ಫಾರ್ ಎಕ್ಸಾಂಪಲ್ ಸ್ಕೂಲ್ ಆದರೆ ಸ್ಕೂಲ್ ಟೀಚರ್ಸ್ಗೆ, ಹೆಡ್ ಮಾಸ್ಟರ್ಸ್ಗಳಿಗೆ, ಮನೆಯಲ್ಲಿ ಇರುವಂತಹ ಪೇರೆಂಟ್ಸ್ಗಳಿಗೆ ಆದಷ್ಟು ಈ ಇನ್ಫಾರ್ಮೇಶನ್ ಅನ್ನು ನೀವು ಶೇರ್ ಮಾಡಬೇಕು. ಓಕೆ, ಎಸ್. ಡಿಡ್ ಯು ನೋ ದ ಪಾಕ್ಸೋ ಆಕ್ಟ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ಕಿಡ್ಸ್ ಫ್ರಮ್ ಇನ್ಅಪ್ರಾಪ್ರಿಯೇಟ್ ಬಿಹೇವಿಯರ್? ಮಕ್ಕಳನ್ನು ಅನುಚಿತ ವರ್ತನೆಯಿಂದ ರಕ್ಷಿಸಲು ಪಾಕ್ಸೋ ಕಾಯ್ದೆ ಸಹಾಯ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯಾ? ಈಗ ಇಷ್ಟೆಲ್ಲ ಹೇಳಿದ್ಮೇಲೂ ತಿಳಿದಿಲ್ಲ ಅಂತೀರಾ? ತಿಳಿದಿದೆ ತಾನೇ? ಹಾಗಾದ್ರೆ ಏನಂತ ಕಮೆಂಟ್ ಮಾಡಬೇಕು? ಎಸ್ ಅಂತ ಕಮೆಂಟ್ ಮಾಡಬೇಕು. ಎಲ್ಲರೂ ಮಾಡಿದ್ರಾ? ಎಸ್, ನಾನು ಸಹ ಎಸ್ ಅಂದೆ. ಸೊ ಇವೆರಡನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಚೈಲ್ಡ್ ಮ್ಯಾರೇಜ್. ಇದನ್ನು ಸಹ ಇಷ್ಟೇ ಎಫಿಷಿಯೆಂಟ್ ವೇದಲ್ಲಿ ಮುಗಿಸೋಣ ಬನ್ನಿ. ಹೆಸರಲ್ಲೇ ಇದೆ, ಚೈಲ್ಡ್ನ ಮ್ಯಾರೇಜ್ ಆಗ್ತಾ ಇದೆ. ಚೈಲ್ಡ್ ಯಾರಾಗುತ್ತಾರೆ? ಎಷ್ಟು ವಯಸ್ಸು? ಲೇಬರ್ನಲ್ಲಿ 14 ಆಗಿತ್ತು. ಆದರೆ ಈ ಮ್ಯಾರೇಜ್ನಲ್ಲಿ ಬಾಯ್ ಬಿಲೋ 21 ಇಯರ್ಸ್, 21 ವರ್ಷಕ್ಕಿಂತ ಕಡಿಮೆ, 21ಕ್ಕಿಂತ ಲೆಸ್ಸು ಅಂದ್ರೇನು? 20, 19, 18, 17 ಇವೆಲ್ಲ ಬರುತ್ತೆ. ಬಾಯ್ದು 21ಕ್ಕಿಂತ ಕಡಿಮೆ ಇತ್ತು. ಹಾಗೆ ಗರ್ಲ್ದು ಬಿಲೋ 18, 18ಕ್ಕಿಂತ ಕಡಿಮೆ ಇತ್ತಂದ್ರೆ ಅವರ ಮದುವೆ ಆಯ್ತಂದ್ರೆ ಅದನ್ನ ಚೈಲ್ಡ್ ಮ್ಯಾರೇಜ್ ಅಂತೇವೆ. ಫಾರ್ ಎಕ್ಸಾಂಪಲ್, ಒಬ್ಬ ಬಾಯ್ನ ಏಜು 20 ಇದೆ, ಒಂದು ಗರ್ಲ್ನ ಏಜು ಸಹ 20 ಇದೆ. ಇಲ್ಲಿ ನೀವು ನೋಡ್ಬೋದು ಗರ್ಲ್ದು ಬಿಲೋ 18 ಇರಬೇಕು, ಇಲ್ಲಿ 20 ಟಿಕ್ ಆಗಿದೆ. ಬಟ್ ಬಾಯ್ದು 21 ಇರಬೇಕು. ಸೊ ಇದು ಸಹ ಏನಾಗುತ್ತೆ? ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಸಿಮಿಲರ್ಲಿ ಬಾಯ್ದು ಗರ್ಲ್ದು 17 ಇತ್ತು, ಬಾಯ್ದು 22 ಇತ್ತು, ಗರ್ಲ್ದು 18ಕ್ಕಿಂತ ಕಡಿಮೆ ಇರಬಾರ್ದು. ಇದು ಸಹ ಏನಾಗುತ್ತೆ? ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಇಬ್ಬರದು ಫಾರ್ ಎಕ್ಸಾಂಪಲ್ ಬಾಯ್ದು 17, ಗರ್ಲ್ದು 17 ಇತ್ತು ಅಂದ್ರೆ ಅದು ಸಹ ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಇಬ್ಬರಲ್ಲಿ ಒಬ್ಬರದು ಸಹ ಈ ಕಂಡೀಷನ್ ಮೀಟ್ ಆಗಲಿಲ್ಲ ಅಂದ್ರೆ ಅದು ಚೈಲ್ಡ್ ಮ್ಯಾರೇಜ್. 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗ ಮತ್ತು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯ ವಿವಾಹ. ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಏನೇ ಕನ್ಫ್ಯೂಷನ್ ಇತ್ತಂದ್ರೂ ಮತ್ತೊಂದ್ಸಲ ಹಿಂದೋಗಿ ನೋಡಿ, ಎಲ್ಲ ಸಾಲ್ವ್ ಆಗುತ್ತೆ, ಆ ಗ್ಯಾರಂಟಿ ನಂದು. ಸೊ ಚೈಲ್ಡ್ ಲೇಬರ್ ಅನ್ನ ಕವರ್ ಮಾಡಬೇಕಾದ್ರೆ ನಾನು ಹೇಗೆ ಒಂದು ಓವರ್ ವ್ಯೂ ಅನ್ನ ಕೊಟ್ಟಿದ್ದೇನೋ ಹಾಗೆ ಇಲ್ಲೂ ಸಹ ಕೊಡ್ತಾ ಇದ್ದೇನೆ. ರೀಸನ್ಸ್ ಅಲ್ಲೂ ಇತ್ತು, ಇಲ್ಲೂ ಇದೆ. ಇಫೆಕ್ಟ್ಸ್ ಏನಾಗ್ತಾ ಇದೆ, ಪರಿಣಾಮ, ಪ್ರಿವೆನ್ಷನ್, ಸೊಲ್ಯೂಷನ್, ಮತ್ತೆ ಈ ಸೊಲ್ಯೂಷನ್ನ ಒಂದು ಪಾರ್ಟ್ ಅಂತ ಹೇಳ್ಬೋದು ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ 2006. ಇದ್ರ ಬಗ್ಗೆನೂ ತಿಳ್ಕೊಳ್ತೇವೆ. ಓಕೆ, 2006 ಅಲ್ಲಿ ಮತ್ತಾವುದೋ ಒಂದು ಕಾಯ್ದೆ ಬಂದಿತ್ತು. ಯಾವುದು? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ರೀಸನ್, ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ತಾರತಮ್ಯ. ನೀವು ನೋಡಬಹುದು ಗರ್ಲ್ಸ್ಗೆ ಇಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಇವರು ಮದುವೆ ಆದ್ಮೇಲೆ ಬೇರೆ ಮನೆಗೆ ಹೋಗ್ತಾರೆ, ಇವರಿಂದ ನಮಗೇನೂ ಉಪಯೋಗ ಇಲ್ಲ ಅನ್ನೋ ಒಂದು ಥಾಟು ಎಲ್ಲರ ಮನಸ್ಸಿನಲ್ಲೂ ಬಂದ್ಬಿಟ್ಟಿದೆ. ಹೀಗಾಗಿ ಅವರನ್ನ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಾರೆ, ಇವರಿಂದ ಯೂಸ್ ಇಲ್ಲ ಅಂತ. ಸೊ ಅದು ಸಹ ಈ ಮ್ಯಾರೇಜ್ಗೆ ಒಂದು ದೊಡ್ಡ ಕಾರಣ ಆಗ್ತಾ ಇದೆ. ಈ ರೀತಿ ಡಿಸ್ಕ್ರಿಮಿನೇಷನ್ ಆದಾಗ ಏನಾಗುತ್ತೆ, ಪೇರೆಂಟ್ಸು ಆ ಮಗುವಿನ ಎಜುಕೇಶನ್ ಇರ್ಬೋದು, ನೀಡ್ಸ್ ಇರ್ಬೋದು, ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅವ್ರು ನಮ್ಮ ಜೊತೆ ಇರಲ್ಲ ಅನ್ನೋ ಭಾವನೆ. ಲ್ಯಾಕ್ ಆಫ್ ಎಜುಕೇಶನ್ ವೆರಿ ಇಂಪಾರ್ಟೆಂಟ್. ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಮೊದಲ ಸೊಲ್ಯೂಷನ್ ಇತ್ತಂದ್ರೆ ಎಜುಕೇಶನ್. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಮಗು ಅಟ್ಲೀಸ್ಟ್ 10th 12th ಆಯ್ತಂದ್ರು ಎಷ್ಟು ಆಲ್ಮೋಸ್ಟ್ 18 ಇಯರ್ಸ್ ತನಕ ಹೋಗುತ್ತೆ. 10th ಅಂದ್ರೆ 16, ಹಾಗೆ 12th ಅಂದ್ರೆ 18 ಇಯರ್ಸ್. ಸೊ ಗರ್ಲ್ಸ್ನ ಏಜ್ ಏನು 18 ಇಯರ್ಸ್ ಇರಬೇಕು ತಾನೆ. ಸೊ ಹೀಗಾಗಿ ಬೇಸಿಕ್ ಎಜುಕೇಶನ್ ಕೊಟ್ಟರೂ ಸಹ ಆ ಒಂದು ಏಜ್ ಅನ್ನ ದಾಟ್ತಾರೆ. ಅದರ ಜೊತೆಗೆ ಎಜುಕೇಶನ್ನ ಜೊತೆಗೆ ಅವೇರ್ನೆಸ್ ಸಹ ಬರುತ್ತೆ ಆ ಮಕ್ಕಳಲ್ಲಿ. ಸೊ ಎಜುಕೇಶನ್ ಇಂದ ಅವೇರ್ನೆಸ್ ಸಹ ಆಗುತ್ತೆ. ಲ್ಯಾಕ್ ಆಫ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಲಾ, ಕಾನೂನಿನ ಸರಿಯಾದ ಅನುಷ್ಠಾನದ ಕೊರತೆ. ಬಹಳಷ್ಟು ಜನರಿಗೆ ಈ ಕಾನೂನುಗಳ ಬಗ್ಗೆನೇ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಬಹಳಷ್ಟು ಜನರು ನೆಗ್ಲೆಕ್ಟ್ ಮಾಡ್ತಾರೆ. ಬೇರೆಯವ್ರ ಮನೇಲಿ ಆಗ್ತಾ ಇದೆ, ನಮ್ಗೇನು ಪ್ರಾಬ್ಲಮ್ ಅಂತಾರೆ.
ಸೊ ಅಂತಹ ಒಂದು ಪ್ರಾಪರ್ ಇಂಪ್ಲಿಮೆಂಟೇಷನ್ ಕೊರತೆ ಇರಬಹುದು. ಯಾರ್ಯಾರು ಅಫಿಷಿಯಲ್ ಇರ್ತಾರೆ ಅವ್ರ ಸೈಡಿಂದನೂ ಹೌದು, ಜನರ ಸೈಡಿಂದನೂ ಹೌದು. ಇವೆಲ್ಲದರ ಒಟ್ಟು ರಿಸಲ್ಟೇ ಚೈಲ್ಡ್ ಮ್ಯಾರೇಜ್ ಆಗಿದೆ. ಇಮೇಜ್ ಅಲ್ಲಿ ನೀವು ನೋಡಬಹುದು, ಗಂಡು ಮಗು ಇದೆ ಅಂತ ಖುಷಿಯಿಂದ ಇದು ಮಾಡ್ತಾ ಇದ್ದಾರೆ. ಆದರೆ ಇದರ ಮುಂದುವರಿದ ಭಾಗ ಆದ್ರೆ ಮತ್ತೊಂದು ಗರ್ಲ್ ಇರುತ್ತೆ, ಅದ್ರ ಬಗ್ಗೆ ಕೇರೋ ಆಗಲ್ಲ. ಯಾಕಂದ್ರೆ ಅವ್ರು ಮುಂದೆ ಬೇರೆ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್, ಡಿಸ್ಕ್ರಿಮಿನೇಷನ್. ಸೊ ಏನ್ ಇಫೆಕ್ಟ್ಸ್ ಆಗ್ತಾ ಇದೆ? ನೆಗೆಟಿವ್ ಇಫೆಕ್ಟ್ಸ್. ಸ್ಟಂಟೆಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಮಗುವಿನ ಬೆಳವಣಿಗೆ ಆಗ್ತಾ ಇಲ್ಲ. ಯಾವ ವಯಸ್ಸಿನಲ್ಲಿ ಎಜುಕೇಶನ್ ಪಡಿಬೇಕೋ, ಆಟ ಆಡಬೇಕೋ, ಅವರ ವೃದ್ಧಿ ಡೆವಲಪ್ಮೆಂಟ್ ಆಗಬೇಕು, ಆ ಏಜಲ್ಲಿ ಅವ್ರು ಮದುವೆ ಆಗ್ತಾ ಇದ್ದಾರೆ, ಮನೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಆಗ್ಬೇಕು ಆ ಡೆವಲಪ್ಮೆಂಟು? ಸೆಕ್ಷುವಲ್ ಅಸಾಲ್ಟ್, ಲೈಂಗಿಕ ದೌರ್ಜನ್ಯಗಳು ಹೆಚ್ಚಿಗೆ ಆಗ್ತಾ ಇವೆ. ಪೋಕ್ಸೋದಲ್ಲಿ ಏನಿತ್ತು? 18 ಇಯರ್ಸ್ ಅಂತ ಇತ್ತು. ಸೊ ಗರ್ಲ್ಸ್ನ ಏಜ್ ಸಹ ಏನಿರ್ಬೇಕು? 18 ಇಯರ್ಸ್ ಇರಬೇಕು ಮ್ಯಾರೇಜಿಗೆ. ಬಟ್ ಈ ಮದುವೆ ಆದ ನಂತರವೂ ಸಹ ಈ ಲೈಂಗಿಕ ದೌರ್ಜನ್ಯಗಳಾಗತ್ತೆ. ವೈಲೇಷನ್ ಆಫ್ ಚೈಲ್ಡ್ ರೈಟ್ಸ್. ಚೈಲ್ಡಿನ ಬೇಸಿಕ್ ರೈಟ್ ಏನು, ಎಜುಕೇಶನ್ ರೈಟ್ ಇರಬಹುದು, ಅವೆಲ್ಲವನ್ನ ಇದು ಏನ್ ಮಾಡ್ತಾ ಇದೆ? ಉಲ್ಲಂಘನೆ ಮಾಡ್ತಾ ಇದೆ. ಮಾಲ್ ನ್ಯೂಟ್ರಿಷನ್. ಅವರಿಗೆ ಒಳ್ಳೆ ಆಹಾರ ಸಿಗ್ತಾ ಇಲ್ಲ. ಯಾಕೆ? ಕೆಲಸ ಮಾಡ್ತಿರ್ತಾರೆ ದಿನ ಪೂರ್ತಿ, ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅವರ ರೆಸ್ಪಾನ್ಸಿಬಿಲಿಟಿಯನ್ನೇ ಬೇರೆಯವ್ರು ಹೊರಬೇಕು. ಅಂಥ ವಯಸ್ಸಿನಲ್ಲಿ ಈ ಚೈಲ್ಡ್ ರೆಸ್ಪಾನ್ಸಿಬಿಲಿಟಿ ಹೋಯ್ತಾ ಇದೆ. ಅನಿಮಿಯಾ, ರಕ್ತಹೀನತೆ ಆಗ್ತಾ ಇದೆ. ಸೊ ಮಾಲ್ ನ್ಯೂಟ್ರಿಷನ್ ಮತ್ತು ಅನಿಮಿಯಾ ಕ್ಲೋಸ್ಲಿ ಕನೆಕ್ಟೆಡ್. ಬ್ಲಡ್ ಸೆಲ್, ರೆಡ್ ಬ್ಲಡ್ ಸೆಲ್ಸ್ ಇರಲ್ಲ, ಕಡಿಮೆ ಆಗುತ್ತೆ. ಡಿಸೀಸಸ್ ಬರುತ್ತೆ. ಸೊ ಡಿಸೀಸಸ್ ಯಾಕೆ ಬರುತ್ತೆ? ಏನು ಅಟ್ಯಾಕ್ ಮಾಡಬೇಕಾಗಿತ್ತೋ, ಪ್ರಿಸರ್ವ್ ಮಾಡಬೇಕಾಗಿತ್ತೋ ಅಂತಹ ಬ್ಲಡ್ ಸೆಲ್ಸೇ ಇಲ್ಲ. ಅಬಾರ್ಷನ್ಸ್ ಅಂದ್ರೆ ಏನು? ಅಬಾರ್ಷನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್, ಮದುವೆ ಆಗಿರುತ್ತೆ ಚೈಲ್ಡ್ 18 ಇಯರ್ಸ್ 18 ಇಯರ್ಸ್ ಒಳಗೆ. ಮದುವೆ ಆದ್ಮೇಲೆ ಏನಾದ್ರೂ ಮಗು ಆಯ್ತಾ ಇದೆ ಅಂದ್ರೆ ಆ ಒಂದು ಶಕ್ತಿ ಆ ವಯಸ್ಸಿನಲ್ಲಿ ಆ ಮಗುವನ್ನ ಹೆರುವಂತ ಶಕ್ತಿ ಇರಲ್ಲ. ಹೀಗಾಗಿ ಅಬಾರ್ಷನ್ಸ್ಗಳು ಆಗತ್ತೆ. ಗರ್ಭಪಾತಗಳು, ಇನ್ಫೆಂಟಿಸೈಡ್, ಶಿಶು ಹತ್ಯೆ ಮಾಡಲಾಗತ್ತೆ. ಏನಾದ್ರೂ ಹುಟ್ಟಿದಂತಹ ಮಗು ಜವಾಬ್ದಾರಿ ಹೊರಲಿಕ್ಕಾಗಲ್ಲ ತಾಯಿ ಹತ್ರ, ಅದನ್ನ ಹತ್ಯೆ ಮಾಡೋದಿರ್ಬೋದು. ಅಥವಾ ಆ ಮಗು ಏನಾದ್ರೂ ಹೆಣ್ಣು ಮಗು ಇತ್ತಂದ್ರೆ ಮತ್ತೆ ಆ ಡಿಸ್ಕ್ರಿಮಿನೇಷನ್, ಅದಕ್ಕೋಸ್ಕರ ಹತ್ಯೆ ಮಾಡೋದಿರ್ಬಹುದು. ತಾಯಂದಿರರ ಮರಣ ಯಾಕೆ? ಅಪೌಷ್ಟಿಕತೆ, ರಕ್ತಹೀನತೆ ಇವೆಲ್ಲ ಇರುತ್ತೆ. ಅಂಥ ವಯಸ್ಸಿನಲ್ಲಿ ಆ ಶಕ್ತಿ ಅವ್ರ ಹತ್ರ ಇರಲ್ಲ. ಅದರಿಂದ ತಾಯಂದಿರರ ಮರಣ ಪ್ರಮಾಣವೂ ಸಹ ಹೆಚ್ಚಿಗೆ ಆಗುತ್ತೆ. ವಿಡೋ ಆಟ್ ಅ ಯಂಗ್ ಏಜ್, ಚಿಕ್ಕ ವಯಸ್ಸಿನಲ್ಲಿ ವಿಧವೆ. ಒಂದು ಕಾಮನ್ ಫಿನಾಮಿನಾ ಏನಂದ್ರೆ, ಹೆಚ್ಚಾಗಿ ಈ ಚೈಲ್ಡ್ ಮ್ಯಾರೇಜ್ಗಳು ಮೇಜರ್ ಪ್ರಪೋರ್ಷನ್ಸ್ಗಳಲ್ಲಿ ಗಂಡು ಮಕ್ಕಳ ವಯಸ್ಸು ಬಹಳಷ್ಟು ಹೆಚ್ಚಿಗೆ ಇರುತ್ತೆ, ಹೆಣ್ಣು ಮಕ್ಕಳು ಚೈಲ್ಡ್ ಆಗಿರ್ತಾರೆ. ಸೊ ಹೀಗಾಗಿ ಏನಾಗತ್ತೆ, ಆ ಚೈಲ್ಡ್ ಒಂದು 30-40 ಇಯರ್ಸ್ ತನಕ ಗಂಡನೇ ಇರಲ್ಲ. ಯಾಕಂದ್ರೆ ಅವ್ರು ವಯಸ್ಸಾಗಿರುತ್ತೆ ಆವಾಗ. ವಿಡೋ, ಚಿಕ್ಕ ವಯಸ್ಸಿನಲ್ಲಿ ವಿಧವೆ ಆಗ್ತಾರೆ. ಸೊ ಇವೆಲ್ಲವೂ ಮೇಜರ್ ಇಫೆಕ್ಟ್ಸ್ಗಳಾಗಿವೆ. ಯಾಕೆ ಆಯ್ತು? ಇಂಪ್ಯಾಕ್ಟು. ನೆಕ್ಸ್ಟ್ ಏನು? ಹೇಗೆ ಪ್ರಿವೆಂಟ್ ಮಾಡಬೇಕು? ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡಿದೆ? ಆಫೀಸರ್ಸ್ 47 ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಅನ್ನ ಬೇರೆ ಬೇರೆ ಲೆವೆಲ್ಸ್ಗಳಲ್ಲಿ ನೇಮಕ ಮಾಡಿದೆ. ಹಾಗೆಯೇ ಎಲ್ಲೇ ನಿಮಗೂ ಚೈಲ್ಡ್ ಮ್ಯಾರೇಜ್ ಕಂಡು ಬಂದ್ರೆ 1098ಗೆ ನೀವು ಕಾಲ್ ಮಾಡಬೇಕು, ತಿಳಿಸ್ಬೇಕು ಇಲ್ಲಿ ಆಗ್ತಾ ಇದೆ ಅನ್ನೋದು. ಸೊ ಹೆಲ್ಪ್ ನಂಬರ್ ಟೋಲ್ ಫ್ರೀ 1098. 1 ಮಾರ್ಕ್ಸಿಗೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಕೇಳಿರುವಂತಹದ್ದು. ಕಂಪ್ಲೇಂಟ್ ವಿದೌಟ್ ಡಿಸ್ಕ್ಲೋಸಿಂಗ್ ಯುವರ್ ನೇಮ್. ನಿಮ್ಮ ಹೆಸರನ್ನ ಹೇಳದೆಯೂ ಸಹ ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು. ಬಹಳಷ್ಟು ಜನರಿಗೆ ಹೆದರಿಕೆ ಇರುತ್ತೆ, ನನ್ನ ಹೆಸರು ಏನಾದ್ರೂ ಹೊರಗೆ ಬಂದ್ರೆ ಆ ಮದುವೆ ಏನಾಗ್ತಾ ಇದೆಯೋ ಆ ಕುಟುಂಬದವ್ರು ಬಂದು ನನ್ನನ್ನು ಅಟ್ಯಾಕ್ ಮಾಡಬಹುದು ಅಂತ. ಹೀಗಾಗಿ ನೀವು ಹೆಸರನ್ನು ಹೇಳದೇನು ಸಹ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು. ಹಾಗೆ ಯಾರನ್ನ ಇನ್ಫಾರ್ಮ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ಎಲ್ಲೇ ಆಗ್ತಾ ಇದೆ ಅಂತ ಕಂಡು ಬಂದ್ರು, ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಕರ್ನಾಟಕದಲ್ಲಿ ಆಲ್ರೆಡಿ ಹೇಳಿರುವ ಹಾಗೆ 47 ಇದ್ದಾರೆ. ಹೆಡ್ ಮಾಸ್ಟರ್ಸ್ ಆಫ್ ನೇಬರಿಂಗ್ ಗವರ್ಮೆಂಟ್ ಸ್ಕೂಲ್ಸ್ ಇರಬಹುದು, ನೆರೆಯ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು, ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಂದ್ರೆ ಆರೋಗ್ಯ ನಿರೀಕ್ಷಕರು, ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೂ ತಿಳಿಸಬಹುದು. ಆಲ್ ದ ಡಿಸ್ಟ್ರಿಕ್ಟ್ ಅಂಡ್ ತಾಲೂಕ್ ಲೆವೆಲ್ ಆಫೀಸರ್ಸ್, ಎಲ್ಲಾ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು. ಇದರಿಂದ ನೋಡಬಹುದು ಗೌರ್ಮೆಂಟ್ ಏನ್ ಮಾಡ್ತಾ ಇದೆ. ಯಾರೇ ಇದ್ರು ನಿಮಗೆ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಇಷ್ಟೆಲ್ಲ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ನಿಮ್ಗೆ ಹೆದರಿಕೆ ಆದ್ರೆ
ಇವರೆಲ್ಲರಿಗೂ ತಿಳಿಸಬಹುದು. ತಿಳಿಸ್ತೀರಾ ತಾನೆ? ಎಸ್, ತಿಳಿಸ್ಲೇಬೇಕು. ಸೊ ಇಲ್ಲಿ ನೀವು ಕಾಣಬಹುದು ಪೊಲೀಸರು ವ್ಯಾನ್ ಬರ್ತಾ ಇದೆ, ನೀವು ತಿಳಿಸಿದ ಕೂಡಲೇ. ಸೊ ಸೊಲ್ಯೂಷನ್ಸ್, ಎಲ್ಲದಕ್ಕೂ ಎಜುಕೇಶನ್ ಬೇಕು. ಸೊ ಇಲ್ಲೂ ಸಹ ಎಜುಕೇಶನ್ ಬರ್ತಾ ಇದೆ. ಎಜುಕೇಶನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಶಿಕ್ಷಣ ಅಭಿವೃದ್ಧಿ ಕಾರ್ಯಕ್ರಮ. ಪ್ರಿವೆಂಟ್ ಡ್ರಾಪ್ ಔಟ್ಸ್. ಸೊ ಆಲ್ರೆಡಿ ಹೇಳಿದ್ದೆ 10th 12th ತನಕ ಆದ್ರೆ ಏನಾಗುತ್ತೆ, ಆಲ್ಮೋಸ್ಟ್ 18 ಇಯರ್ಸ್ ರೀಚ್ ಆಗ್ತಾರೆ ಅಂತ. ಆದರೆ ಬಹಳಷ್ಟು ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಅಂದ್ರೆ 6ನೇತೆ 5ನೇತೆ ಇರಬೇಕಾದ್ರೆ ಸ್ಕೂಲಿಂದ ಹೊರಗೆ ಬರ್ತಾ ಇದ್ದಾರೆ. ಅಂತಹ ಡ್ರಾಪ್ ಔಟ್ಸ್ಗಳನ್ನ ಕಡಿಮೆ ಮಾಡಬೇಕು ಆದಷ್ಟು. ಬಿಫೋರ್ 18 ಇಯರ್ಸ್ ಶಾಲೆ ಬಿಡುವುದನ್ನು ಅವ್ರು ತಡಿಬೇಕು. ಬರ್ತ್ ರಿಜಿಸ್ಟ್ರೇಷನ್. ಸೊ ಜನನ ನೋಂದಣಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಇದರಿಂದ ಏಜ್ ಸಹ ಗೊತ್ತಾಗುತ್ತೆ, ಅದರಿಂದ ಟ್ರ್ಯಾಕಿಂಗ್ ಇರಬಹುದು. ಇವ್ರು ಸ್ಕೂಲಲ್ಲಿದ್ದರೆ ಏನಾದ್ರೂ ಮ್ಯಾರೇಜ್ ಆಗ್ತಾ ಇದ್ರೆ ಈ ರಿಜಿಸ್ಟ್ರೇಷನ್ಸ್ಗಳು ವೆರಿ ಹೆಲ್ಪ್ಫುಲ್ ಆಗುತ್ತೆ. ಗರ್ಲ್ಸ್ ಎಜುಕೇಶನ್, ಆಬ್ವಿಯಸ್ಲಿ ಆಲ್ರೆಡಿ ಹೇಳಿರುವಂತಹದ್ದು. ರಿಪೋರ್ಟ್, ಕ್ವಶನ್ ಅಂಡ್ ಅಪೋಸ್. ಆದಷ್ಟು ರಿಪೋರ್ಟ್ ಮಾಡಿ ಅದೆಷ್ಟು ಇನ್ಫಾರ್ಮ್ ಮಾಡಬೇಕು ಅಂತ ಲೀಸ್ಟ್ ಕೊಡಲಾಗಿದೆ. ಕ್ವಶನ್ ಮಾಡಬೇಕು ನಾವು, ಯಾಕಂದ್ರೆ ಇದು ಇಲ್ಲೀಗಲ್ಲು. ಇದರ ಜೊತೆಗೆ ಆಲ್ರೆಡಿ ಹೇಳಿದ್ದೆ ಪ್ರೊಹಿಬಿಷನ್ ಆಕ್ಟ್ 2006 ಇಯರ್ ಇಂಪಾರ್ಟೆಂಟ್ ಆಗುತ್ತೆ. ಚೈಲ್ಡ್ ರೈಟ್ಸ್ ಕನ್ವೆನ್ಷನ್ ಆಫ್ ದ UN ಇನ್ 1992. UN ಯುನೈಟೆಡ್ ನೇಷನ್ಸ್ ನ ಬಗ್ಗೆ ವರ್ಲ್ಡ್ ಆರ್ಗನೈಸೇಷನ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೇವೆ. ಹ್ಯೂಮನ್ ರೈಟ್ಸ್ ಇರಬಹುದು, ಚೈಲ್ಡ್ ರೈಟ್ಸ್, ಇಲ್ಲಿ ಯಾವ್ದು ಬರ್ತಾ ಇದೆ? ಚೈಲ್ಡ್ ರೈಟ್ಸ್ ಬಗ್ಗೆ ಬರ್ತಾ ಇದೆ. ಸೊ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಸಮಾವೇಶದ ನಂತರವೂ ಸಹ ಗೌರ್ಮೆಂಟು ತನ್ನ ಸ್ಟ್ರಾಟಜಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡ್ತು. 2 years and a fine of ₹1 lakh. Whoever took part in the marriage, all are liable for punishment. ಫೋಟೋಗ್ರಾಫರ್ ಇರ್ಬೋದು, ಶಾಮಿಯಾನ್ದಾರು ಇರ್ಬೋದು, ಪಂಡಿತರು ಇರ್ಬೋದು, ಹಾಗೆ ಆಫ್ಕೋರ್ಸ್ ಚೈಲ್ಡ್ನ ಪೇರೆಂಟ್ಸ್ ಇರ್ಬೋದು. ಯಾರೇ ಆ ಮದುವೆಯಲ್ಲಿ ಭಾಗಿಯಾಗಿದ್ರೂ ಸಹ ಎಲ್ಲರಿಗೂ ಶಿಕ್ಷೆಯನ್ನು ನೀಡಲಾಗತ್ತೆ. ಯಾಕಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ. ಈ ರೀತಿ ಮದುವೆ ಆಗ್ತಾ ಇದೆ ಅಂದ್ರೆ ಇನ್ಫಾರ್ಮ್ ಮಾಡಬೇಕು. ಅದನ್ನ ಬಿಟ್ಟು ನಾವಲ್ಲಿ ಊಟ ಮಾಡ್ತಾ ಇದ್ದೇವೆ ಮದುವೆದು, ಸೊ ಅದು ನಮ್ಮ ಕೆಲಸ ಅಲ್ಲ. ಹೀಗಾಗಿ 2 ವರ್ಷ ಮತ್ತು 1 ಲಕ್ಷ ರೂಪಾಯಿ ದಂಡ, ಮದುವೆಯಲ್ಲಿ ಭಾಗವಹಿಸಿದರೆಲ್ಲರಿಗೂ ಶಿಕ್ಷೆಗೆ ಗುರಿ ಆಗ್ತಾರೆ. ಇಲ್ಲಿ ನೀವು ನೋಡಬಹುದು ಇವೆಲ್ಲವೂ ಚೈಲ್ಡ್ ರೈಟ್ಸ್ ಬಗ್ಗೆ ಕನ್ವೆನ್ಷನ್ UN. ಓಕೆ, ಒಟ್ಟು ಎಷ್ಟಿದೆ? 42 ಇದೆ. ಗ್ರೇಟ್. ಸೊ ಕ್ವಶನ್ ಅಂಡ್ ಆನ್ಸರ್ ಟೈಮ್. ದ ಫೋಟೋಗ್ರಾಫರ್ ಎಟ್ ಅ ಚೈಲ್ಡ್ ಮ್ಯಾರೇಜ್ ಕೆನಾಟ್ ಬಿ ಪನಿಷ್ಡ್. ಯೋಚನೆ ಮಾಡಿ, ಬಾಲ್ಯ ವಿವಾಹದಲ್ಲಿ ಛಾಯಾಗ್ರಾಹಕನನ್ನು ಶಿಕ್ಷಿಸಲು ಸಾಧ್ಯವಿಲ್ಲ. ಟ್ರೂ ಆರ್ ಫಾಲ್ಸ್? ಪನಿಷಬಲ್ ಆರ್ ನಾಟ್ ಪನಿಷಬಲ್? ಬೇಗನೆ ಮಾಡಿ. ನಾನೇನು ಹೇಳಿದ್ದೆ? ಎಲ್ಲರಿಗೂ ಶಿಕ್ಷೆ. ಹೀಗಾಗಿ ಇದು ಫಾಲ್ಸ್ ಆಗಿದೆ. ನೆಕ್ಸ್ಟ್, ಟೆಲಿಫೋನ್ ನಂಬರ್ ಆಫ್ ಚೈಲ್ಡ್ ಹೆಲ್ಪ್ ಲೈನ್ ಯಾವುದು? 1098 1090 8997. ಟಿಕ್ ಟಿಕ್ 21. ಬೇಗನೆ ಕಮೆಂಟ್ ಮಾಡಿ. ಒಂದು 50 ಸಲ ಹೇಳಿದ್ದೇನೆ. 98. ಆಸಮ್. ಈ 3ಅನ್ನ ಮುಗಿಸಿದ್ದೇವೆ. ಚೈಲ್ಡಿಗೆ ಇರುವಂತಹ ಚಾಲೆಂಜಸ್ ಅನ್ನ ಕವರ್ ಮಾಡಿದ್ದೇವೆ. ನೆಕ್ಸ್ಟ್, ಹೆರಾಸ್ಮೆಂಟ್ ಆಫ್ ವುಮೆನ್. ಅದರಲ್ಲಿ ಮುಖ್ಯವಾಗಿ 2 ಬರುತ್ತೆ, ಡೌರಿ ಮತ್ತೆ ಫೀಟಿಸೈಡ್, ವರದಕ್ಷಿಣೆ ಮತ್ತು ಭ್ರೂಣ ಹತ್ಯೆ. ಸೊ ಹೆರಾಸ್ಮೆಂಟ್ಸ್ ಆನ್ ವುಮೆನ್ ಬೋತ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಹೌಸ್. ಮನೆಯ ಒಳಗೆ ಮತ್ತೆ ಹೊರಗೆ ಮಹಿಳೆಯರ ಮೇಲೆ ಕಿರುಕುಳ ಆಗ್ತಾ ಇದೆ. ಎಲ್ಲಿ ಮನೆಯ ಒಳಗೆ ಮತ್ತು ಹೊರಗೆ ಅಂತ ಇದ್ದೇವೆ? ಯಾವ್ಯಾವ ರೀತಿ? ಅತ್ಯಾಚಾರ, ರೇಪ್ ಒಂದು ದೊಡ್ಡ ಪ್ರಾಬ್ಲಮ್. ವೈಲೆನ್ಸ್, ಹಿಂಸೆ ಆಗತ್ತೆ ಮನೆಯಲ್ಲಿ. ಸೊ ಇವರು ವಲ್ನರೇಬಲ್ ಆಗಿರ್ತಾರೆ, ಅವರ ಮೇಲೆ ಹೆಚ್ಚಿನ ಹಿಂಸೆನ ಮಾಡಲಾಗತ್ತೆ. ಸಪ್ರೆಷನ್, ಅವರ ವಾಯ್ಸ್ ಇರಬಹುದು, ಅವರ ಒಪಿನಿಯನ್ ಇರಬಹುದು, ಎಲ್ಲವನ್ನೂ ನಿಗ್ರಹಿಸಲಾಗತ್ತೆ. ಡೌರಿ, ವರದಕ್ಷಿಣೆ, ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ವರದಕ್ಷಿಣೆ, ವರ ಅಂದ್ರೆ ಯಾರು? ಇಂಗ್ಲಿಷ್ ನಲ್ಲಿ ವರ ಅಂದ್ರೆ ಏನು? ಬ್ರೈಡೋ ಗ್ರೂಮೋ? ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ. ಫಿಸಿಕಲ್ ಅಂಡ್ ಮೆಂಟಲ್ ಹ್ಯಾರಾಸ್ಮೆಂಟ್, ದೈಹಿಕ ಮತ್ತು ಮಾನಸಿಕ ಕಿರುಕುಳ. ಫೋರ್ಸ್ಡ್ ಅಬಾರ್ಷನ್ಸ್ ಗಳನ್ನ ಮಾಡಿಸಲಾಗತ್ತೆ. ಏನಾದರೂ ಮಗು ಹೆಣ್ಣಾಗಿದೆ ಅಂತ ತಿಳಿದ್ರೆ ಫೋರ್ಸ್ಡ್ ಅಬಾರ್ಷನ್ಸ್ಗಳು. ಯೂಸ್ ಆಫ್ ವಲ್ಗರ್ ಲ್ಯಾಂಗ್ವೇಜ್, ಅವರ ಮೇಲೆ ಅಶ್ಲೀಲ ಭಾಷೆಯ ಬಳಕೆಯನ್ನು ಮಾಡಲಾಗತ್ತೆ. ಸೊ ಹೆಚ್ಚಾಗಿರುವಂತಹ ಎಲ್ಲ ವಲ್ಗರ್ ಲ್ಯಾಂಗ್ವೇಜ್ ಬೈಗುಳಗಳು ಅಡ್ರೆಸ್ ಮಾಡೋದು ಯಾರನ್ನ? ತಾಯಿಯನ್ನೋ ಬೇರೆಯವರನ್ನೋ. ಇಲ್ಲೂ ಸಹ ಏನಾಗ್ತಾ ಇದೆ? ಈ ಒಂದು ಹಿಂಸೆಯನ್ನ ನಾವು ಕಾಣಬಹುದಾಗಿದೆ. ಇವುಗಳಲ್ಲಿ
ಡೌರಿಯನ್ನ ಹಾಗೆಯೇ ಫೀಟಿಸೈಡ್ ಮತ್ತು ಇನ್ಫೆಂಟಿಸೈಡ್ ಅದನ್ನ ಡೀಟೇಲ್ ಆಗಿ ಕವರ್ ಮಾಡ್ತೇವೆ. ಸೊ ಡೌರಿ ವರದಕ್ಷಿಣೆ, ಕನ್ನಡದಲ್ಲಿ ವರದಕ್ಷಿಣೆ ಅಂತ ಕರೀತಾರೆ. ಎನಿ ಕೈಂಡ್ ಆಫ್ ಎನಿ ಕೈಂಡ್ ಆಫ್ ಪ್ರಾಪರ್ಟಿ ಇರಬಹುದು. ಪ್ರಾಪರ್ಟಿ ಅಂದ್ರೆ ಆಸ್ತಿ, ಜ್ಯುವೆಲರಿ, ಆಭರಣ, ಗಿಫ್ಟ್, ಉಡುಗೊರೆ, ಗಿವನ್ ಟು ದ ಬ್ರೈಡ್ ಗ್ರೂಮ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್. ಮ್ಯಾರೇಜ್ನ ಟೈಮ್ನಲ್ಲಿ ಅಷ್ಟೇ ಇಲ್ಲ, ಐದರ್ ಬಿಫೋರ್ ಆರ್ ಆಫ್ಟರ್ ದ ಮ್ಯಾರೇಜ್. ಸಿಂಪಲ್ ಇದೆ. ಮದುವೆಗಿಂತ ಮೊದಲು ಇರಬಹುದು, ಮದುವೆಯ ನಂತರವೂ ಇರಬಹುದು, ಮದುವೆಯ ಸಮಯದಲ್ಲೂ ಇರಬಹುದು. ಏನಾದರೂ ವರನಿಗೆ ಅಂದರೆ ಹುಡುಗನಿಗೆ, ಹುಡುಗಿಯ ಕುಟುಂಬ ಅಥವಾ ಹುಡುಗಿಯವರ ಕಡೆಯಿಂದ ಚಿನ್ನನೋ ಆಭರಣನೋ ಗಿಫ್ಟೋ ಹಣ ಏನೇ ಕೊಟ್ಟರು ಅದು ವರದಕ್ಷಿಣೆ ಆಗತ್ತೆ. ಇಲ್ಲಿ ದಕ್ಷಿಣೆ ಅಂದ್ರೆ ಏನು? ಗಿಫ್ಟು. ನೀನು ನನ್ನ ಹುಡುಗಿಯನ್ನ ಮದುವೆ ಆಗ್ತಾ ಇದೆಯಾ, ಅದಕ್ಕೋಸ್ಕರ ಗಿಫ್ಟ್ ಕೊಡ್ತಾ ಇದೆ ಅನ್ನೋದೇ ಈ ವರದಕ್ಷಿಣೆ ಆಗಿದೆ. ಇದು ಒಂದು ಕಸ್ಟಮ್ ಆಗಿ ಬೆಳೆದು ಬಂದಿದೆ, ಟ್ರೆಡಿಷನ್, ರೂಢಿಯಿಂದ ಬಂದಿರುವಂತಹದ್ದು. ಸೊ ಚಾಪ್ಟರ್ ತತ್ವದಲ್ಲೂ ಹೇಳಿದ್ದೆ, ಇಂತಹ ರೂಢಿಗಳನ್ನ ನಾವು ಏನ್ ಮಾಡಬೇಕು, ಮೆಟ್ಟಿ ಮುಂದೆ ಹೋಗ್ಬೇಕು ಅಂತ. ಇದರಿಂದ ಸಮಾಜಕ್ಕೆ ಏನೂ ಉಪಯೋಗ ಇಲ್ಲ. ಇಲ್ಲಿ ನೋಡ್ಬಹುದು, ಒಂದು ಕಡೆ ಹುಡುಗಿ, ಒಂದು ಕಡೆ ಚಿನ್ನ ಆಭರಣಗಳನ್ನ ತೂಗಲಾಗ್ತಾ ಇದೆ. ಎಸ್, ಇಲ್ ಇಫೆಕ್ಟ್ಸ್ ಆಫ್ ಡೌರಿ, ವರದಕ್ಷಿಣೆಯ ದುಷ್ಪರಿಣಾಮಗಳು ಏನೇನಾಗುತ್ತೆ? ಡಿಮಿನಿಷಸ್ ವುಮೆನ್ಸ್ ಸೆಲ್ಫ್ ರೆಸ್ಪೆಕ್ಟ್, ಡಿಗ್ನಿಟಿ ಅಂಡ್ ಸ್ಟ್ಯಾಚರ್. ಮಹಿಳೆಯರ ಸ್ವಾಭಿಮಾನ, ಘನತೆ ಮತ್ತು ಪ್ರತಿಷ್ಠೆಯನ್ನ ಕುಗ್ಗಿಸುತ್ತೆ. ಹೇಗೆ ಅಂತೀರಾ? ಇಲ್ಲಿ ನಮ್ಮನ್ನ ಮದುವೆ ಆಗಲಿಕ್ಕೆ ಹುಡುಗನಿಗೆ ಹಣವನ್ನ ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ಅವರ ಮನಸ್ಸಿನಲ್ಲಿ ಮೂಡುತ್ತೆ. ಸೊ ಒಂಥರ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅವರಿಗೆ. ಹೀಗಾಗಿ ಅದು ಸಹ ಅವರ ಮನಸ್ಸಿನಲ್ಲಿ ಪ್ರಭಾವ ಬೀರುತ್ತೆ. ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ಸ್, ಗೃಹ ಸಂಘರ್ಷಗಳಾಗತ್ತೆ. ಏನಾದ್ರೂ ಡೌರಿ ಅಮೌಂಟ್ ಕೊಡ್ಲಿಲ್ಲ, ಅದಾದ್ಮೇಲೆ ಮದುವೆ ಆದ್ಮೇಲೆ ಕಂಟಿನ್ಯೂಸ್ ಜಗಳ ಆಗ್ತಾ ಇರುತ್ತೆ. ಅದೇ ಅಲ್ಲದೆ ಕ್ರಿಯೇಟ್ಸ್ ಎನಿಮಾಸಿಟಿ ಬಿಟ್ವೀನ್ ಮೆನ್ ಅಂಡ್ ವುಮೆನ್, ಪುರುಷ ಮತ್ತು ಮಹಿಳೆಯರ ನಡುವೆ ದ್ವೇಷವನ್ನ ಸೃಷ್ಟಿಸುತ್ತದೆ. ಯಾಕೆ ದ್ವೇಷವನ್ನ ಸೃಷ್ಟಿಸುತ್ತದೆ? ಕಂಟಿನ್ಯೂಸ್ ಆಗಿ ಇವರಿಬ್ಬರ ಮಧ್ಯೆ ಏನೋ ದುಡ್ಡಿನ ವ್ಯವಹಾರ ಆಗಿದೆ, ಅದರಿಂದ ನಾವು ಮದುವೆ ಆಗಿದ್ದೇವೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಮದುವೆಯಲ್ಲಿ ಏನು ಬಾಂಡೇ ಇರಲ್ಲ. ಸೊ ಹೀಗಾಗಿ ಆ ಒಂದು ದ್ವೇಷ ಕಂಟಿನ್ಯೂಸ್ ಆಗಿರುತ್ತೆ. ಹುಡುಗಿಯ ಮನಸ್ಸಿನಲ್ಲೂ ಇರುತ್ತೆ, ಹುಡುಗನಲ್ಲೂ ಇರುತ್ತೆ. ಇಮ್ಮಾರಲಿಟಿ ಅಂಡ್ ವೈಲೆನ್ಸ್ ಇನ್ಕ್ರೀಸಸ್. ಈ ಡೌರಿ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಏನು ನೈತಿಕತೆ, ಮಾರಾಲಿಟಿ ಅನ್ನೋದೇ ಇಲ್ಲ. ಇದರಿಂದ ಏನಾಗುತ್ತೆ? ಇಮ್ಮಾರಲಿಟಿ ಆಗತ್ತೆ, ಹಿಂಸೆ ಹೆಚ್ಚಾಗತ್ತೆ. ಫ್ಯಾಮಿಲಿ ರಿಲೇಶನ್ಶಿಪ್, ದ್ವೇಷ ಇದ್ರೆ ಏನು, ಸಫರ್ ಆಗ್ಲೇಬೇಕು, ಕುಟುಂಬ ಸಂಬಂಧಗಳು ನರಳುತ್ತವೆ. ಫ್ಯಾಮಿಲೀಸ್ ಆಫ್ ಬ್ರೈಡ್ಸ್ ಗೆಟ್ ಅಪ್ರೆಸ್ಡ್ ಅಂಡರ್ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್. ಬ್ರೈಡ್ಸ್, ವಧುಗಳು ದುಡ್ಡನ್ನ ಕೊಡಬೇಕಾಗತ್ತೆ. ದುಡ್ಡು ಅಂದ್ರೆ ಏನು? ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಇದರಿಂದ ದಬ್ಬಾಳಿಕೆ ಆಗತ್ತೆ ಅವ್ರ ಮೇಲೆ. ಡಿಸೆಪ್ಷನ್ ಇನ್ ದ ನೇಮ್ ಆಫ್ ಮ್ಯಾರೇಜ್. ಇದು ಮ್ಯಾರೇಜ್ ಅನ್ನೋ ಹಾಗಿಲ್ಲ, ಯಾಕಂದ್ರೆ ದುಡ್ಡಿಗೋಸ್ಕರ ಟ್ರೇಡ್ ಆಗ್ತಾ ಇದೆ. ಹೀಗಾಗಿ ಮದುವೆ ಹೆಸರಿನಲ್ಲಿ ವಂಚನೆ ಮಾಡ್ಲಾಗ್ತಾ ಇದೆ ಹುಡುಗಿಯ ಕುಟುಂಬಕ್ಕೆ. ಇದನ್ನ ಎಸ್ಕೇಪ್ ಮಾಡ್ಲಿಕ್ಕೆ ಪೀಪಲ್ ಚೈಲ್ಡ್ ಮ್ಯಾರೇಜ್ ಮಾಡ್ತಾರೆ. ಕಡಿಮೆ ವಯಸ್ಸಿನಲ್ಲೇ ಮದುವೆ ಮಾಡಿಬಿಟ್ರೆ ಏನು ದುಡ್ಡು ಕೊಡೋದೇ ಇರಲ್ಲ ಅಂತ. ಫೀಮೇಲ್ ಫೀಟಿಸೈಡ್ ಆಗತ್ತೆ. ಇದರಿಂದ ಸಮಾಜದಲ್ಲಿ ಹೆಣ್ಣಿನ ಸ್ಟ್ಯಾಚರ್ ಹೋಗುತ್ತೆ. ಆ ಹೆಣ್ಣು ಒಂಥರ ಬಾಧೆ ಅನ್ಸುತ್ತಾ ಎಲ್ಲರ ಮೇಲೂ. ಹೀಗಾಗಿ ಫೀಮೇಲ್ ಇನ್ಫೆಂಟಿಸೈಡ್ ಇರ್ಬೋದು, ಭ್ರೂಣ ಹತ್ಯೆ ಇರ್ಬೋದು, ಶಿಶು ಹತ್ಯೆ ಇರ್ಬೋದು, ಇವು ಹೆಚ್ಚಾಗುತ್ತೆ. ದ ನಂಬರ್ ಆಫ್ ಡೈವೋರ್ಸಸ್ ಈಸ್ ಆಲ್ಸೋ ರೈಸಿಂಗ್. ವಿಚ್ಛೇದನಗಳ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಯಾವುದೇ ಬಾಂಡ್ ಅನ್ನೋದೇ ಇಲ್ಲ. ಹಾಗಾದ್ರೆ ಇದನ್ನ ಹೇಗೆ ಇರಾಡಿಕೇಟ್ ಮಾಡೋದು, ನಿರ್ಮೂಲನೆ ಮಾಡೋದು? ಸೊ ಮ್ಯಾರಿಂಗ್ ಅಂಡರ್ ದ ಡೌರಿ ಕಂಡೀಷನ್ ಇಸ್ ಪ್ರೊಹಿಬಿಟೆಡ್. ವರದಕ್ಷಿಣೆ ಹೆಸರಿನಲ್ಲಿ ಮದುವೆಯಾಗುವುದು ನಿಷೇಧವಾಗಿದೆ. 5,000 ರೂಪಾಯಿ ಪೆನಲ್ಟಿ ಇರುತ್ತೆ, 6 ಮಂತ್ ಜೈಲ್ ಇರುತ್ತೆ, ಕೆಲವೊಮ್ಮೆ 2 ಇರುತ್ತೆ. 1986 ಅಲ್ಲಿ ಇದನ್ನ ಇನ್ನೂ ಸ್ಟ್ರಿಕ್ಟ್ ಮಾಡಲಾಯಿತು. 5 years ಪ್ರಿಸನ್ ಹಾಗೆ 15,000 ಪೆನಲ್ಟಿಯನ್ನು ಕೊಡಲಾಗುತ್ತೆ. ಹಾಗಾದರೆ ಪ್ರೊಹಿಬಿಷನ್ ಆಫ್ ಡೌರಿ ಆಕ್ಟ್ ಯಾವ ಇಯರ್ ನಲ್ಲಿ ಪಾಸ್ ಆಯಿತು? 61, 87, 88, 89? ಕಮೆಂಟ್ ಬಾಕ್ಸ್ ನಲ್ಲಿ ಬೇಗನೆ ತಿಳಿಸಿ. ಈಸಿ ಆಗಿರುವಂತಹ ಆನ್ಸರ್ 1961. ಸೊ ಡೌರಿ ಮುಗಿತು. ಲಾಸ್ಟ್ ಅಲ್ಲಿ ಬರುವಂತಹದ್ದು ಫೀಮೇಲ್ ಫೀಟಿಸೈಡ್, ಭ್ರೂಣ ಹತ್ಯೆ.
ಹೊಟ್ಟೆಯಲ್ಲಿರ್ಬೇಕಾದ್ರೆ ಕೊಲ್ಲುವಂತಹದ್ದು. ವೆನ್ ದ ಫೀಟಸ್ ಭ್ರೂಣ ಈಸ್ ದ್ಯಾಟ್ ಆಫ್ ಅ ಗರ್ಲ್, ಅದು ಹೆಣ್ಮಗುವಿಂದಾಗಿದ್ದು, ಅಂಡ್ ದ ಪೇರೆಂಟ್ಸ್ ಡು ನಾಟ್ ವಾಂಟ್ ಅ ಗರ್ಲ್ ಬೇಬಿ ಟು ಬಿ ಬಾರ್ನ್, ದೇ ಕಿಲ್ ಇಟ್ ಇನ್ ದ ವೂಂಬ್. ಎಷ್ಟೊಂದು ಅನೈತಿಕ. ಏನಾದರೂ ಹೆಣ್ಣು ಮಗು ಹೊಟ್ಟೆಯಲ್ಲಿದೆ ಅಂತ ಗೊತ್ತಾದರೆ ಆ ಮಗುವನ್ನ ಅಲ್ಲೇ ಕೊಂದ್ಬಿಡೋದು, ಅದಕ್ಕೆ ಜಗತ್ತಿಗೆ ಬರದ ಹಾಗೆ ಮಾಡೋದು. ಯಾಕಂದ್ರೆ ಬಹಳಷ್ಟು ಜನರು ಹೆಣ್ಣು ಒಂದು ಬಾಧೆ ಅಂತ ತಿಳ್ಕೊಂಡಿದ್ದಾರೆ. ಅವರಿಂದ ಬಹಳಷ್ಟು ಪ್ರಾಬ್ಲಮ್ ಬರುತ್ತೆ. ಮದುವೆ ಆದ್ಮೇಲೆ ಬೇರೆಯವ್ರ ಮನೆಗೆ ಹೋಗುತ್ತಾರೆ, ಏನು ಉಪಯೋಗ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರ ಮನಸ್ಸಿನಲ್ಲಿದೆ, ಬಹಳಷ್ಟು ಜನ ಮನಸ್ಸು. ಹೀಗಾಗಿ ಆ ಎಲ್ಲಾ ಕಾನ್ಸೆಪ್ಟ್ಸ್ಗಳ ಎಂಡ್ ರಿಸಲ್ಟ್ ಹತ್ಯೆ ಆಗ್ತಾ ಇದೆ. ಇದು ಕೊಲೆನೇ ಅನ್ಬಹುದು. ಪೋಷಕರು ಹೆಣ್ಣು ಮಗು ಜನಿಸುವುದನ್ನ ಬಯಸದಿದ್ದರೆ ಗರ್ಭದಲ್ಲಿಯೇ ಕೊಲ್ಲುತ್ತಾರೆ. ಅದಕ್ಕೋಸ್ಕರನೇ ಪ್ರೊಹಿಬಿಷನ್ ಆಫ್ ಪ್ರಿನೇಟಲ್ ಜೆಂಡರ್ ಡಿಟರ್ಮಿನೇಷನ್ ಟೆಸ್ಟ್ ಆಕ್ಟ್ 1994 ಅಲ್ಲಿ ಬಂತು. ಪ್ರಸವ ಪೂರ್ವ ಲಿಂಗ ನಿರ್ಣಯ ಪರೀಕ್ಷಾ ಕಾಯ್ದೆ ನಿಷೇಧ. ಸೊ ಸ್ಕ್ಯಾನಿಂಗ್ ನ ಮುಖಾಂತರ ಮಗು ಹುಟ್ಟೋದಕ್ಕಿಂತ ಮೊದಲೇ ಗೊತ್ತಾಗುತ್ತೆ ಗಂಡು ಮಗುನೋ ಹೆಣ್ಮಗುನೋ ಅಂತ. ಹೀಗಾಗಿ ಗವರ್ನಮೆಂಟ್ ಈ ರೀತಿಯಾಗಿ ಸ್ಕ್ಯಾನಿಂಗ್ ನ ಮುಖಾಂತರ ಮೊದಲೇ ತಿಳಿಸೋದನ್ನ ನಿಷೇಧ ಮಾಡಿದೆ. ಸೊ ಹೀಗಾಗಿ ಕಂಟಿನ್ಯೂಸ್ ಈ ಹೊಟ್ಟೆಲೇನಿದೆ ಗಂಡೋ ಹೆಣ್ಣೋ ಅದನ್ನ ಹೇಳುವಂತಿಲ್ಲ, ಅದನ್ನ ಸ್ಟಾಪ್ ಮಾಡಲಾಗಿದೆ. ಫಿಮೇಲ್ ಇನ್ಫೆಂಟಿಸೈಡ್, ಹೆಣ್ಣು ಶಿಶು ಹತ್ಯೆ. ಇಲ್ಲಿ ಶಿಶು ಅಲ್ಲಿ ಭ್ರೂಣದಲ್ಲಿದ್ದಾಗ ಹೊಟ್ಟೆಯಲ್ಲಿದ್ದಾಗ, ಇಲ್ಲಿ ಕಿಲ್ಲಿಂಗ್ ದ ಫಿಮೇಲ್ ಬೇಬಿ ಆಫ್ಟರ್ ಇಟ್ಸ್ ಬಾರ್ನ್. ಸೊ ಎಲ್ಲ ಬ್ಯಾನ್ ಆಗಿದೆ. ಹೀಗಾಗಿ ಹೆಣ್ಣು ಮಗು ಹುಟ್ಟಿದ ಮೇಲೆ ಅದು ಹೆಣ್ಣು ಮಗು ಅಂತ ಗೊತ್ತಾದ್ರೆ ಅದನ್ನ ಕೊಲ್ಲೋದು ಎಷ್ಟೊಂದು ಇಮ್ಮಾರಲ್ ಆಗಿರುವಂತಹದ್ದು ನೀವು ನೋಡಬಹುದಾಗಿದೆ. ಬಹಳಷ್ಟು ಜನರು ಹೆಣ್ಣು ಮಗು ಹುಟ್ಟಿದ ಕೂಡಲೇ ಅದನ್ನ ಕಸದ ಬುಟ್ಟಿಗೆ ಎಸಿತಾರೆ, ಬಹಳಷ್ಟು ಹೊಲಸಾಗಿ ನೋಡ್ತಾರೆ. ಫಿಮೇಲ್ ಫಿಟಿಸೈಡ್ ಅಂಡ್ ಇನ್ಫೆಂಟಿಸೈಡ್ ಲೀಡ್ಸ್ ಟು ಫ್ಯೂವರ್ ವುಮೆನ್ ಇನ್ ಸೊಸೈಟಿ. ಹೆಣ್ಣು ಭ್ರೂಣ ಹತ್ಯೆ ಮತ್ತು ಶಿಶು ಹತ್ಯೆ ಸಮಾಜದಲ್ಲಿ ಮಹಿಳೆಯರ ಸಂಖ್ಯೆಯನ್ನ ಕಡಿಮೆ ಮಾಡಲು ಕಾರಣವಾಗುತ್ತದೆ. ಟ್ರೂ ನೋ ಫಾಲ್ಸೋ? ಆಫ್ ಕೋರ್ಸ್ ಆನ್ಸರ್ ಏನಾಗಿರ್ಬೇಕು? ಟ್ರೂ. ಯಾಕಂದ್ರೆ ಕಡಿಮೆ ಆಗ್ತಾ ಇದೆ. ಸೊ ವಿತ್ ಅನ್ ಇಂಟೆನ್ಷನ್ ಟು ಚೆಕ್ ಫಿಮೇಲ್ ಫಿಟಿಸೈಡ್, ಹೆಣ್ಣು ಭ್ರೂಣ ಹತ್ಯೆ ತಡೆಯುವ ಉದ್ದೇಶದಿಂದ ಫ್ಯಾಮಿಲಿ ಪ್ಲಾನಿಂಗ್ ಮಾಡಲಾಗಿದೆಯೋ, ರಿಸರ್ವೇಶನ್ ಕೊಡಲಾಗಿದೆಯೋ, ಸ್ಕ್ಯಾನಿಂಗ್ ಅನ್ನ ಪ್ರೊಹಿಬಿಟ್ ಮಾಡಲಾಗಿದೆಯೋ, ಅಥವಾ ಚೈಲ್ಡ್ ರೈಟ್ ಅನ್ನ ಎನ್ಫೋರ್ಸ್ ಮಾಡಲಾಗಿದೆ? ಯಾವುದು ಸರಿಯಾದ ಉತ್ತರ? ಈಗ ಜಸ್ಟ್ ಡಿಸೈಡ್ ಮಾಡಿದ್ದೇನೆ. ಕಮೆಂಟ್ ಬಾಕ್ಸ್ ನಲ್ಲಿ ಯಾವ ಆಪ್ಷನ್ ಅಂತ ಬರೀರಿ. ದ ಕರೆಕ್ಟ್ ಆನ್ಸರ್ ಸಿ, ಸ್ಕ್ಯಾನಿಂಗ್. ಆಸಮ್ ಬ್ಲಾಸಮ್. ಯಾಕಂದ್ರೆ ಎಲ್ಲಾ ಮುಖ್ಯ ಟಾಪಿಕ್ಸ್ ಗಳನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು PYQs. ಎಲ್ಲರೂ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಇಷ್ಟ ಆದ್ರೆ ಅದರಿಂದ ನನಗೂ ಸಹ ಎಕ್ಸ್ಟ್ರಾ ಮೋಟಿವೇಶನ್ ಬರುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಡೈರೆಕ್ಟ್ಲಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಾಟ್ ಈಸ್ ದ ಇಫೆಕ್ಟ್ ಆಫ್ ಫಿಮೇಲ್ ಫಿಟಿಸೈಡ್? ಹೆಣ್ಣು ಭ್ರೂಣ ಹತ್ಯೆಯ ಪರಿಣಾಮವೇನು? ಏನಾಗುತ್ತೆ ಫಿಮೇಲ್ ಫಿಟಿಸೈಡ್ ಇಂದ? ಯೋಚನೆ ಮಾಡಿ. ಜೆಂಡರ್ ರೇಷಿಯೋ ಇಂಬ್ಯಾಲೆನ್ಸ್ ಆಗುತ್ತೆ, ಮಹಿಳೆಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಡಿಸ್ಕ್ರಿಮಿನೇಷನ್ ಆಗುತ್ತೆ, ಜೆಂಡರ್ ತಾರತಮ್ಯ, ಡಿಗ್ರೇಡೇಷನ್, ಮಹಿಳೆಯರ ಸ್ಥಾನಮಾನದಲ್ಲಿ ಕುಸಿತ ಆಗುತ್ತೆ. ವೈ ವಾಸ್ ದ ರಿಹ್ಯಾಬಿಲಿಟೇಷನ್ ವೆಲ್ಫೇರ್ ಫಂಡ್ ಆಫ್ ಚೈಲ್ಡ್ ಲೇಬರರ್ಸ್ ಲಾಂಚ್ಡ್? ಬಾಲ ಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿಯನ್ನ ಏಕೆ ಪ್ರಾರಂಭಿಸಲಾಯಿತು? ಯಾಕೆ? ಎಸ್, ರಿಹ್ಯಾಬಿಲಿಟೇಷನ್ ಅನ್ನ ಚಿಲ್ಡ್ರನ್ ಅನ್ನ ಎಕ್ಸ್ಪ್ಲಾಯ್ಟೇಷನ್ ಇಂದ ಬಚಾವ್ ಮಾಡಲಿಕ್ಕೆ ಮತ್ತು ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ, ಪುನರ್ವಸತಿ ಕಲ್ಪಿಸಲು. ಮೇನ್ ಏಮ್ ಆಫ್ ಡ್ರಜರಿ ಟು ಸ್ಕೂಲ್, ಕೂಲಿಯಿಂದ ಶಾಲೆಗೆ ಮೇನ್ ಏಮ್ ಏನು ಇದರದ್ದು? ಬ್ರಿಂಗ್ ಚೈಲ್ಡ್ ಲೇಬರ್ಸ್ ಆರ್ ಟು ಸ್ಕೂಲ್ ಅವೇ ಫ್ರಮ್ ಹೆಜಾರ್ಡಸ್ ಇಂಡಸ್ಟ್ರೀಸ್. ಅವರನ್ನ ಸ್ಕೂಲಿಗೆ ತರೋದು ಈ ಬಾಲ ಕಾರ್ಮಿಕರನ್ನ. ಸರ್ವ ಶಿಕ್ಷಾ ಅಭಿಯಾನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹೇಗೆ? ಆಲ್ರೆಡಿ ಹೇಳಿದ್ದೇನೆ. ಸರ್ವ ಶಿಕ್ಷಾ ಅಭಿಯಾನ್, ಡ್ರಜರಿ ಟು ಸ್ಕೂಲ್, ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೀತಾ ಇದೆ. ಅದರಿಂದ ಮಕ್ಕಳನ್ನ ತರ್ತಾ ಇದೆ. ಡೌರಿ, ವರದಕ್ಷಿಣೆ ಅಂದ್ರೆ ಏನು? ವರನಿಗೆ ದಕ್ಷಿಣೆ ಗಿಫ್ಟ್ ಕೊಡೋದು. ಏನು? ಜ್ಯುವೆಲರಿ ಇರಬಹುದು, ಆಸ್ತಿ ಇರಬಹುದು. ಕ್ಯಾಶ್, ಹೌಸ್, ಸೈಟ್, ಪ್ರಾಪರ್ಟಿ ಟು ದ ಗ್ರೂಮ್. ಯಾರು ಕೊಡ್ತಾರೆ? ಬ್ರೈಡ್ನವರು. ಡೌರಿ ಒಂದು ಸೋಷಿಯಲ್ ಇವಿಲ್. ಹೇಗೆ? ಇದರಿಂದ ಏನಾಗ್ತಾ ಇದೆ? ವುಮೆನ್ ಅಬ್ಯೂಸ್ ಆಗ್ತಾ ಇದ್ದಾರೆ, ವೈಲೆನ್ಸ್ ಹಿಂಸೆಗೊಳಗಾಗ್ತಾ ಇದ್ದಾರೆ, ಕೊಲೆ ಆಗ್ತಾ ಇದ್ದಾರೆ, ಟಾರ್ಚರ್, ಮಾನಸಿಕ ಮತ್ತು ದೈಹಿಕವಾಗಿ ಎಕ್ಸ್ಪ್ಲಾಯ್ಟ್ ಆಗ್ತಾ ಇದ್ದಾರೆ,
ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಬರ್ತಾ ಇದೆ, ಮೆಂಟಲ್ ಕನ್ಸ್ಟ್ರೆಂಟ್ಸ್ ಇರ್ಬೋದು, ಬಾಲ್ಯ ವಿವಾಹ, ಭ್ರೂಣ ಹತ್ಯೆ, ಶಿಶು ಹತ್ಯೆ ಇವೆಲ್ಲ ಆಗ್ತಾ ಇದೆ. ಬಾಲ ಕಾರ್ಮಿಕ ಪದ್ಧತಿಗೆ ಕಾರಣ ಏನು? ಕಾಸಸ್ ಆರ್ ರೀಸನ್ಸ್. ಆಲ್ರೆಡಿ ಹೇಳಿರುವ ಹಾಗೆ ಪಾವರ್ಟಿ, ಬಡತನ, ಮನೆಯಲ್ಲಿರುವಂತಹ ಸಂಘರ್ಷ. ಸೊ ದೇಶೀಯ ಸಂಘರ್ಷ ಅನ್ನೋದಕ್ಕಿಂತ ಗೃಹ ಸಂಘರ್ಷ ಅಂತ ನಾವು ಕರಿಬಹುದು. ಹಾಗೆ ವಿಚ್ಛೇದನ ಇರಬಹುದು, ಗೃಹ ಹಿಂಸೆ ಇರಬಹುದು, ಎಕ್ಸೆಸಿವ್ ಕಂಟ್ರೋಲ್ ಆಫ್ ಪೇರೆಂಟ್ಸ್, ಅತಿಯಾದ ನಿಯಂತ್ರಣ ಇರಬಹುದು, ಇಂಡಸ್ಟ್ರಿಯಲಿಸ್ಟ್, ದುರಾಸೆ, ಅನಕ್ಷರತೆ ಇರಬಹುದು, ಕಿಡ್ನಾಪಿಂಗ್, ಅಪಹರಿಸೋದು, ಮಕ್ಕಳನ್ನ ಒತ್ತೆ ಇಡೋದು. ಆಸಮ್ ಬ್ಲಾಸಮ್. ಯಾಕಂದ್ರೆ ಇವತ್ತಿನ ಚಾಪ್ಟರ್ ಅನ್ನ ಒನ್ ಶಾಟ್ ನಲ್ಲಿ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಎಲ್ಲರೂ ವಿಡಿಯೋವನ್ನ ಲೈಕ್ ಮಾಡಿ, ಇದು ನನಗೆ ಎಕ್ಸ್ಟ್ರಾ ಇನ್ಸ್ಪಿರೇಷನ್ ಅನ್ನ ನೀಡುತ್ತೆ. ಅದರ ಜೊತೆಗೆ ಯಾರ್ಯಾರು ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಯಾವುದು ಪರೀಕ್ಷೆ ಯೂಟ್ಯೂಬ್ ಚಾನೆಲ್, ಅದನ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇದೇ ನೋಟ್ನೊಂದಿಗೆ ಬಾಯ್ ಹೇಳುವಂತಹ ಸಮಯ ಬಂದಿದೆ. ಎಲ್ಲರೂ ಫ್ರೆಂಡ್ಸ್ಗಳ ಜೊತೆನೂ ಸಹ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ಯಾವುದೇ ಸಮಯದಲ್ಲೂ ನೋಡ್ತಾ ಇದ್ರು ನನ್ನ ಕಡೆಯಿಂದ ಒಂದೇ ವಿಶ್. ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ, ಸಿ ಯು ಸೂನ್. ಥ್ಯಾಂಕ್ ಯು.